ನಮಸ್ತೆ ಸರ್. ನಮಸ್ತೆ ಸರ್. ಆರಾಮಿದ್ದೀರಾ? ಹಾಂ ಸರ್, ಆರಾಮ್ ಸರ್. ಹೇಗ್ ನಡೀತದೆ ಎಲ್ಲ ಕೆಲಸ? ಚೆನ್ನಾಗಿ ನಡೀತಿದೆ ಸರ್. ಇಲ್ಲಿ ಮರಿಗಳಿಗೆ ಮೇವು ಹಾಕಬೇಕು. ಬನ್ನಿ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಡ ಅಂತೆ. ಬನ್ನಿ ಸರ್. ಏನು ಹೋಟೆಲ್ ಖರೀದಿ ಮಾಡ್ತೀರಾ ಸರ್ ನೀವು? ಸರ್ ಈಗ ನಾವು ಬೆಳೆ ಕೂಡ ಇದು ಮಾಡ್ಕೊಂತೀವಿ ಸರ್, ಬೆಳೆಸ್ಕೊಂತೀವಿ. ಈಗ ಸಪೋಸ್ ಆ ಟೈಮಲ್ಲಿ ನಮ್ದೆಲ್ಲ ಖಾಲಿ ಆಯ್ತು ಅಂದ್ರೆ ಮತ್ತೆ ಆ ಟೈಮಲ್ಲಿ ಬೈ ಮಾಡ್ಕೊಂತೀವಿ. ಒಂದ್ 2-3 ಟ್ಯಾಕ್ಟ್ ಅಷ್ಟು ಬೈ ಮಾಡ್ಕೊಂಡ್ರೆ ಆರಾಮಾಗಿ ಒಂದ್ 2 ಬ್ಯಾಚಿಗೆ ಆಗುತ್ತೆ ಸರ್. ಏನ್ ಒಟ್ಟು ಸರ್ ಇದು? ಸರ್ ಇದು ಕಡ್ಲೆ ಒಟ್ಟು. ಕಡ್ಲೆ ಒಟ್ಟು. ಕಡ್ಲೆ ಒಟ್ಟು ಹೌದು. ಒಂದು 2 ಟ್ಯಾಕ್ಟ್ರಿ ಅಷ್ಟು ನಾವು ಖರೀದಿ ಮಾಡಿದ್ವಿ ಸರ್. ಇಲ್ಲೇ ನಿಯರ್ ರಾಂಪುರಲ್ಲಿ ಖರೀದಿ ಮಾಡಿದ್ವಿ. ಈಗ ಆಲ್ರೆಡಿ ನಮ್ದು ಬೆಳೆ ಬೇಯಿಸ್ಕೊಂಡು ಇದು ಮಾಡ್ಕೊಂಡಿರೋದು ಖಾಲಿ ಆಗಿದೆ. ಇದು ಬೇರೆ ಕಡೆಯಿಂದ ಖರೀದಿ ಮಾಡೋದು. ಹೆಂಗ್ ಟ್ರ್ಯಾಕ್ಟರ್ ಸರ್ ಇದು? ಸರ್ ಒಂದ್ ಟ್ಯಾಕ್ಟ್ರಿ 22,000 ಬೀಳುತ್ತೆ ಸರ್. 22,000. 22,000 ಬೀಳುತ್ತೆ. ಓಕೆ, ತಗೊಳ್ಳಿ ಸರ್. ಈಗ ಡೈರೆಕ್ಟ್ ಆಗಿ ಹಾಕೋದ್ಕಿಂತ ಸರ್ ಈ ತರ ಬೆವರಿ ಹಾಕಿದ್ರೆ ಎಷ್ಟೋ ಧೂಳ. ಸೊ ಒಟ್ಟು ಸರ್ ಬೆವರು ಹಾಕಿದ್ರೆ ಈ ತರ ಬೆವರು ಹಾಕಿದ್ರೆ ಮರಿಗಳಿಗೆ ಸ್ವಲ್ಪ ಕೆಮ್ಮು ಬರೋದು, ನೆಗಡಿ ಆಗೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಈ ತರ ಧೂಳ ನೋಡಿ, ಧೂಳ ಬರುತ್ತೆ. ಈ ತರ ಧೂಳ ಸ್ವಲ್ಪ ಅವಾಯ್ಡ್ ಆಗುತ್ತೆ ಸರ್. ಈ ತರ ಬೆವರಿ ಹಾಕ್ಬೇಕು ಹಾಕಿದ್ರೆ. ಹಂಗೆ ಡೈರೆಕ್ಟ್ ಆಗಿ ಹಾಕಿದ್ರೆ ಮರಿಗಳು ಕೆಮ್ಮಾಗೋದು ಆತರ ಜಾಸ್ತಿ ಸ್ವಲ್ಪ ಕೆಮ್ಮು ಇದು ಮಾಡುತ್ತೆ ಸರ್. ಹಾಗಾಗಿ ಸ್ವಲ್ಪ ನಮಗೆ ಯಾವ ತರ ಅಲರ್ಜಿ ಇರುತ್ತೋ ಅವಕ್ಕೂ ಅಲರ್ಜಿ ಆಗುತ್ತೆ. ಹೌದು, ಸ್ವಲ್ಪ ಅವಾಯ್ಡ್ ಆಗುತ್ತೆ ಸರ್. ಧೂಳ ಎಲ್ಲ ಸ್ವಲ್ಪ ಒಂದ್ 100% 50% ಆದ್ರೂ ಕಮ್ಮಿ ಆಗುತ್ತೆ. ಹಂಗಾಗಿ ಇದನ್ನ ಸ್ವಲ್ಪ ಕೊಡವಿ ಹಾಕೊಂಡ್ರೆ ಹೌದು ಒಳ್ಳೇದು. ಅನುಕೂಲ. ನೀವೇನು ಓದಿದ್ದೀರಾ ಸರ್? ಸರ್ ಒಂದು ಐಟಿಐ ಮುಗಿದಿದೆ ಸರ್. ಐಟಿಐ ಮುಗಿದಿದೆ. 1 ಇಯರ್ ಬೆಂಗಳೂರಲ್ಲಿ ಕೂಡ ವರ್ಕ್ ಮಾಡಿದ್ದೆ, ಪೂರ್ವಿಕಾ ಮೊಬೈಲ್ ಶೋರೂಮ್ ಅಲ್ಲಿ. ಅಲ್ಲಿ ಸ್ವಲ್ಪ ಊಟದ್ದು ತೊಂದರೆ ಆಗಿತ್ತು. ಹಾಗಾಗಿ ನಾವು ಊರಲ್ಲೇ ಸೆಟ್ಲ್ ಆಗಿದ್ದೀವಿ ಸರ್. ಮ್ಯಾರಿಡ್, ರೀಸೆಂಟ್ ಆಗಿ ಕೂಡ ಮ್ಯಾರಿಡ್ ಆಗಿದೆ. ಸೂಪರ್. ಒಂದು 4 ಮಂತ್ ಆಯ್ತು ಸರ್ ಆಗಿ. ಈ ಕುರಿ ಸಾಕ್ಬೇಕಂತ ನಿಮ್ಗೆ ಯಾಕೆ ಐಡಿಯಾ ಬಂತು ಸರ್ ಇದು? ಸರ್ ಐಡಿಯಾ ಅವ್ರು ಕೂಡ ಒಂದು ಫಾರ್ಮ್ ಹಾಕಿದ್ರು ಸರ್. ಅವ್ರದ್ದು ಕೂಡ ಚೆನ್ನಾಗಿ ನಡೀತಿತ್ತು. ಹಾಗಾಗಿ ಅವ್ರು ನೋಡ್ಕೊಂಡು ನಾವು ಮಾಡೋಣ ಅಂತ ಆ ಯೋಚನೆಯಿಂದ ಮಾಡಿದ್ವಿ ಸರ್. ಚೆನ್ನಾಗಿ ಸಕ್ಸಸ್ ಅಂತೂ ಆಗಿದ್ವಿ ಸರ್. ಲಾಭ ಸಕ್ಸಸ್ ಆಗಿದೆಯಾ? ಹೌದು, ಲಾಭ. 1.5 ವರ್ಷ ಆಯ್ತು ಸರ್ ನಾವು ಮಾಡ್ಕೊಂಡ್ ಬರೋದು. 1.5 ವರ್ಷದಿಂದ ಇದ್ರಲ್ಲ ಅಭ್ಯಾಸ. ಇದು 6ನೇ ಬ್ಯಾಚ್ ಸರ್. ಇದು 6ನೇ ಬ್ಯಾಚ್ ತೆಗಿತಿರೋದು. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ಏನ್ ಪ್ರಾಬ್ಲಮ್ ಏನಿಲ್ಲ ಸರ್. ಆರಾಮ ಐಟಿಐ ಮಾಡಿ ಇದಕ್ ಬರ್ಬೇಕಂತ ಯಾಕಂತ? ಐಟಿಐದಲ್ಲಿ ಚೆನ್ನಾಗಿತ್ತಲ್ಲ, ಸ್ಯಾಲ್ರಿ ಗಿಲ್ರಿ ಎಲ್ಲ. ಇಲ್ಲಿ ಅಂದ್ರೆ ಇಲ್ಲೇ ಇರ್ತೀವಲ್ಲ ಸರ್ ಊರಲ್ಲಿ. ಅಲ್ಲಿ ಒಂದು 20,000 25,000 ಅಷ್ಟೇ ಸರ್ ಕೊಡೋದು. ನಾನು ಓದಿದ್ದಕ್ಕೆ ಕೊಡೋದು ಅಷ್ಟೇ. ಇಲ್ಲಿ ಅಂದ್ರೆ ಬಿಸ್ನೆಸ್ ಎಲ್ಲ ನಮಗೆ ಯಾವ ಟೈಮಲ್ಲಿ ಕೆಲಸ ಮಾಡ್ಬೇಕು ಆ ಟೈಮಲ್ಲಿ ಮಾಡ್ಕೊಂಡು ಫ್ರೀ ಟೈಮಲ್ಲಿ ಆರಾಮಾಗಿ ಬೇರೆ ಕೆಲಸ ಕೂಡ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ನಮ್ಮ ಮನೇಲಿ ಕೂಡ ನಮ್ಮ ಅಣ್ಣವರು ಓದಕ್ ಹೋಗ್ತಾರೆ, ನಾನು ಇಲ್ಲೇ ಇರ್ತೀನಲ್ಲ. ಹಾಗಾಗಿ ನಮ್ಮ ಅಪ್ಪ ಅಮ್ಮಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ನಾನು ಇಲ್ಲೇ ಇರ್ತೀನಿ ಸರ್. ಪ್ರಶಾಂತ್ ನಾಯ್ಕ್ ಅಂತ. ಯಾವ ಊರು, ಯಾವ ಡಿಸ್ಟಿಕ್, ಯಾವ ತಾಲೂಕು ಸರ್? ಸರ್ ನಮ್ದು ಊರು ಬಂದು ತೋಕನಹಳ್ಳಿ ತಾಂಡ, ಸೊಂಡ್ರ ತಾಲೂಕು, ಬಳ್ಳಾರಿ ಡಿಸ್ಟಿಕ್. ಎಷ್ಟು ವರ್ಷದಿಂದ ಈಗ? ಸರ್ 1.5 ವರ್ಷ ಆಯ್ತು ಸರ್. 1.5 ವರ್ಷದಿಂದ ಕುರಿ ಸಾಕ್ತಿದ್ದೀರಾ ಸರ್? 1 ವರ್ಷ ಆಯ್ತು ನಾವು ಮಾಡಿ. ಕುರಿ ಫಾರ್ಮ್ ನೋಡೋಣ ಸರ್. ಸರ್ ಬನ್ನಿ ನೋಡೋಣ. ನಮ್ಮ ಫಾರ್ಮ್ ಹೆಸರು ನಿರ್ಮಲಾ ಶೀಫ್ ಅಂಡ್ ಗೋಡ್ ಫಾರ್ಮ್. ನೇಮ್ ಬಂದು ತಾಯಿ ಹೆಸರೇ ನಿರ್ಮಲಾ. ಅದಕ್ಕೆ ನಮ್ಮ ತಾಯಿ ಹೆಸರ ಮೇಲೆ ಫಾರ್ಮ್ ನೇಮ್ ಹಾಕಿದೀನಿ. ಈಗ ಬೇರೆ ಹೆಸರು ಇವ್ರ ಹೆಸರು ಹಾಕೋಕ್ಕಿಂತ ತಾಯಿ ಹೆಸರೇ ಹಾಕ್ಸಿದ್ರೇನೆ ಅದೊಂದು ಇದು ಶೋಭೆ ಅಂತ. ಅದಕ್ಕೆ ಹಾಗಾಗಿ ನಮ್ಮ ತಾಯಿ ಹೆಸರೇ ನಾನು ನಿರ್ಮಲಾ ಕುರಿ ಮತ್ತು ಆಡು ಸಾಕಾಣಿಕೆ. ಹೌದು ಸರ್, ಹೌದು. 1.5 ವರ್ಷ ಆಯ್ತು ಸರ್ ನಾವು ಮಾಡಿ. ಪ್ರಾರಂಭದಲ್ಲಿ ಯಾವ ತರ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಸರ್? ಸರ್ ಸ್ಟಾರ್ಟಿಂಗ್ ಒಂದು 30 ಮರಿಗೆ ಮಾಡಿದ್ವಿ ಸರ್. 30 ಮರಿಗೆ ನಾವು ಕೈಯಿಂದ ಹಾಕಿದ್ವಿ. ಈ ಪ್ರೆಸೆಂಟ್ 107 ಇದೆ ಸರ್. 107 ಮಟ್ಟ ನಾವು ಅದೇ ದುಡ್ಡಲ್ಲಿ ನಾನು ರಿಕವರಿ ಮಾಡ್ಕೊಂಡು 107 ಮಾಡ್ಕೊಂಡಿದ್ವಿ ಸರ್. ಸ್ಟಾರ್ಟಿಂಗ್ ಅಮೌಂಟ್ ಯಾವ ತರ ಇದು ಮಾಡ್ಕೊಂಡ್ರಿ ಸರ್? ಸರ್ ಅಮೌಂಟ್ ಏನಿಲ್ಲ. ನಮ್ದು ಹೊಲ ಇದೆಯಲ್ಲ ಸರ್, ಹುಬ್ಳೆಲ್ಲ ನಾವೇ ಬೆಳೆಸ್ಕೊಂತೀವಿ. ರಾಗಿ ಮತ್ತೆ ಮೆಕ್ಕೆಜೋಳ ಈಗ 3 ಎಕರೆ ಹಾಕಿದ್ವಿ ಸರ್. ಮೆಕ್ಕೆಜೋಳ ಕೂಡ ನಾವೇ ಬೆಳೆಸ್ಕೊಂತೀವಿ. ಹಾಗಾಗಿ ನಮಗೆ ಸ್ವಲ್ಪ ಅಮೌಂಟಿಂದು ಅದು ಹುಬ್ಳದೆಲ್ಲ ಸ್ವಲ್ಪ ಇದಾಯ್ತಲ್ಲ, ಇದಷ್ಟೇ ನಾವು ಹಾಕಿದ್ವಿ. ಮತ್ತೆ ಮೆಡಿಸಿನ್ ಅಷ್ಟೇ ನಾವು ಸ್ಟಾರ್ಟಿಂಗ್ ಹಾಕಿದ್ದು. ಬನ್ನಿ ಸರ್ ನೋಡಿ.
ಬನ್ನಿ ಹೋಗೋಣ ಬನ್ನಿ ಸರ್. ಇದೇನ್ ಸರ್ ಇದು ಮಹಾತ್ಮ ಗಾಂಧಿ ಸರ್ ಇದು ನಾವು ನರೇಗಾ ಯೋಜನೆ ಕಡೆಯಿಂದ ನಾವು ಶೆಡ್ ನ ನಾವು ನಿರ್ಮಾಣ ಮಾಡ್ಸಿದೀವಿ ಸರ್. ಓ ನರೇಗಾ ಯೋಜನೆ ಹೌದು ಹೌದು, ಪಂಚಾಯತಿ ಕಡೆಯಿಂದ ನಾವು ಮಾಡ್ಸಿದೀವಿ ಸರ್. ಅದರಲ್ಲಿ ಪಂಚಾಯತಿ ಕಡೆಯಿಂದ ಏನು ವ್ಯವಸ್ಥೆ ಇರುತ್ತೆ ಸರ್? ಸರ್ 64,000 ರೂಪಾಯಿ ಇದೆ ಸರ್ ಅಮೌಂಟ್. ಒಂದ್ ಶೆಡ್ ಮಾಡೋದಕ್ಕೆ BOC 4,000ನಾ? ಹೌದು. ಓಕೆ ಓಕೆ ಓಕೆ. ಅದರಲ್ಲಿ ಕೂಲಿ ಮೊತ್ತ ಅಂತ ಒಂದು 2,500 ರೂಪಾಯಿ 3,000 ರೂಪಾಯಿ ಬರುತ್ತೆ ಸರ್. ಓಕೆ ಓಕೆ ಓಕೆ. ಉಳ್ಕಿದ್ದು ಓವರ್ ಆಲ್ ಎಲ್ಲ ಸೇರಿ 64,800 ರೂಪಾಯಿ ಬರುತ್ತೆ. ಹೌದು. ಓಕೆ ಓಕೆ. ಇದು ಗ್ರಾಮ ಪಂಚಾಯತಿ ನರೇಗಾ ಯೋಜನೆ ಕಡೆಯಿಂದ ನಾವು ಮಾಡ್ಸಿದೀವಿ ಸರ್. ಅಂದ್ರೆ ಈ ಶೆಡ್ ನಿರ್ಮಾಣ ಮಾಡೋದಕ್ಕೆ ಅವ್ರಿಗೆ ಏನಿರುತ್ತೆ ವ್ಯವಸ್ಥೆ ಎಲ್ಲ ನರೇಗಾ ಇದನ್ನೇ ಮಾಡ್ಕೊಡ್ತಾರ? ಹೌದು ಸರ್. ಓಕೆ 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 ಓಕೆ. ಇದು ಅಪ್ಪಾಜಿ ಹೆಸರು ಮೇಲೆನೆ ಮಾಡ್ಸಿದ್ವಿ ಸರ್. ಹಾ ಹಾ ಹಾ. ಟೋಟಲ್ ಎಷ್ಟು ಕುರಿ ಇದಾವೆ ಸರ್ ಈಗ? ಸರ್ ಟೋಟಲ್ 107 ಇದಾವೆ ಸರ್ ಪ್ರೆಸೆಂಟ್. 107 ಇದಾವ? ಹೌದು 107 ಇದೆ ಪ್ರೆಸೆಂಟ್. ಓಕೆ ಓಕೆ. ನಿಮ್ಗೆ ಇಂಟ್ರೆಸ್ಟ್ ಯಾಕೆ ಬಂತು ಸರ್? ಈಗ ನಾನು ಈ ಆಡು ಮತ್ತೆ ಕುರಿಗಳನ್ನ ಸಾಕ್ಬೇಕು ಅಂತ ಯಾಕೆ? ಸರ್ ನಾವು ಮುಂಚೆ ನಮ್ಮ ಹತ್ರನೇ ಒಂದು 7-8 ಮರಿಗಳು ನಾವು ನಾರ್ಮಲ್ ಆಗಿ ಸಾಕ್ತಿದೀವಿ ಸರ್. ಮಾಮೂಲಿ ಮನೇಲೆ? ಹೌದು ಮನೇಲೆ. ಓಕೆ ಓಕೆ ಓಕೆ. ಅದರಲ್ಲಿ ಸ್ವಲ್ಪ ಲಾಭ ಸಿಕ್ತು ಸರ್ ಅವಾಗ. ಹಾಗಾಗಿ ಮತ್ತೆ ನಮ್ಮ ಅವ್ರು ಕೂಡ ಅಲ್ಲಿ ಒಂದು ಇನ್ನೊಂದು ಫಾರ್ಮ್ ಇದೆ, ಅವ್ರು ಕೂಡ ಮಾಡ್ತಿದ್ರು ಅವಾಗ ಮುಂಚೆ. ಹಾಗಾಗಿ ಆರಾಮ್ಸೆ ನೋಡ್ಕೊಂಡು ಹೋಗ್ಬೋದಲ್ಲ ಅಂತ ನಾನು ಆ ದೃಷ್ಟಿಯಿಂದ. ಈಗ ನಿಮ್ದು ಎಜುಕೇಶನ್ ಆಗಿರೋದು ಐಟಿ? ಹೌದು ಸರ್. ಈಗ ಬೇರೆ ಕಡೆ ಹೋಗಿದ್ರೆ ಏನಾದ್ರು 30,000-40,000 ಬಂದಿರೋದು. ಹೌದು ಹೌದು. ಅದನ್ನೆಲ್ಲ ಆರಾಮ್ಸೆ ಮಾಡ್ಬೋದಾಗಿತ್ತಲ್ಲ, ಇದನ್ನ ಯಾಕೆ ಇಷ್ಟು ಕಷ್ಟ ಪಟ್ಕೊಂಡು? ಸರ್ ಅಲ್ಲಿ ಅಂದ್ರೆ ಬೆಳಿಗ್ಗೆ 10 ಗಂಟೆ ಹೋಗ್ಬೇಕು, ಮತ್ತೆ ಸಾಯಂಕಾಲ 6 ಗಂಟೆಗೆ 5 ಗಂಟೆಗೆ ಆತರ ಬರ್ಬೇಕು. ಇದಂದ್ರೆ ನಾನು ನೋಡ್ರಿ ಉಗ್ಲು ಹಾಕಿದೀನಿ, ಮರಿಗಳು ಸ್ವಲ್ಪ ಯಾವ ಮೇಯುತ್ತಿದೆ ಏನ್ ಮೇಯ್ತಿಲ್ಲ ಅಂತ ನಾನು ನೋಡ್ಕೊಂಡು ಮತ್ತೆ ನಾನು ಮನೆಗೆ ಹೋಗ್ಬಿಡ್ತೀನಿ. ಮತ್ತೆ ಇನ್ನೊಂದ್ಸತಿ ಮಧ್ಯಾಹ್ನ ಬರ್ತೀನಿ, ಮತ್ತೆ ನೋಡ್ತೀನಿ ಮರಿಗಳು ಮೇಯ್ತಿದ್ದಾವ ಇಲ್ಲ, ಖಾಲಿ ಆಗಿದ್ದಾವ ಇಲ್ಲ, ಹಾಕಿರೋ ಉಗ್ಲ ಮತ್ತೆ ಖಾಲಿ ಆಗಿದ್ರೆ ಮತ್ತೆ ಇನ್ನೊಂದ್ಸತಿ ಹಾಕ್ತೀನಿ. ಅಂದ್ರೆ ನೀವು ನೆಮ್ಮದಿ? ಹೌದು 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 ಸರ್. ಟೆನ್ಷನ್ ಇರಲ್ಲ. ಒಂದ್ ದಿವಸಕ್ಕೆ ಒಂದು 3 ತಾಸು ಕೆಲಸ ಅಷ್ಟೇ ಸರ್. ಜಾಸ್ತಿ ಪ್ರೆಷರ್ ಇರಲ್ಲ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ? ಹೌದು ಹೌದು. ಅದಾಗ್ಬಿಟ್ರೆ ಮತ್ತೇನು ಕೆಲಸ ಏನೇನಿಲ್ಲ ಸರ್, ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಅಲ್ಲ ಅದಂದ್ರೆ ಒಂದು 8-9 ತಾಸು. ಹೌದು ಸರ್. ಹೌದು, ಕೈ ಕಟ್ಕೊಂಡು ನಿಂತ್ಕೋಬೇಕು. ಹಾಗಾಗಿ ಇದಂದ್ರೆ ನಮ್ದು ಓನ್ ಬಿಸ್ನೆಸ್ ಇರುತ್ತಲ್ಲ ಸರ್. ಲಾಭ ಇರ್ಲಿ ನಷ್ಟ ಇರ್ಲಿ ನಮಗೆ ಇರುತ್ತಲ್ಲ. ಒಂದ್ ಬ್ಯಾಚ್ ಕುರಿಗೆ ಎಷ್ಟು ಅಮೌಂಟ್ ಬರುತ್ತೆ ಸರ್ ನೀವು ತಗೊಂಡ್ಬರ್ಬೋದಾದ್ರೆ? ಸರ್ ಈಗ ನೋಡಿ, ನಾನು ಈಗ ಪ್ರೆಸೆಂಟ್ ಈಗ 107 ಇದಾವೆ ಸರ್ ಪ್ರೆಸೆಂಟ್. ನಾನೆಲ್ಲ ಈಗ 107 ಹೋಲ್ಸೇಲ್ ಆಗಿ ಹಾಕೊಂಡ್ರು ಕೂಡ ನಾನು 5,800 ತಂದಂಗ್ ನಾನು. 5,800? ಹೌದು. ಅವು ಅಂದ್ರೆ 6,400 ತಗೊಂಡೆ. ಇವು 5,200 ಚೀಟ್ರ್ ತಗೊಂಡಿದ್ದು ನಾನು. ಈಗ ಓವರ್ ಆಗಿ ಲೆಕ್ಕ ಮಾಡ್ಕೊಂಡ್ರೆ ಹೋಲ್ಸೇಲ್ ಆಗಿ ನನಗೆ 5,800 ರೂಪಾಯಿ. ದೊಡ್ಡ ಮರಿ ಆಯ್ತು, ಸಣ್ಣ ಮರಿ ಆಯ್ತು, ಎಲ್ಲ ಸರಿ. ಮೇಂಟೆನೆನ್ಸ್ ಎಲ್ಲ ಯಾವ ತರ ಸರ್ ಇದು? ಸರ್ ಮೇಂಟೆನೆನ್ಸ್ ಅಂದ್ರೆ ಬೆಳಿಗ್ಗೆ ಇದು ಹಾಕ್ತಿವಿ ಸರ್, ಮೆಕ್ಕೆಜೋಳ ಹಾಕ್ತಿವಿ. ಮೆಕ್ಕೆಜೋಳದಲ್ಲಿ ಹಿಂಡಿ, ಪೇಣಿ, ಬೂಸ ಮತ್ತೆ ಬಾಯ್ಲರ್ ಫುಡ್ ಅಂತ ಬರುತ್ತೆ, ನಿಮ್ಗೆ ಆಮೇಲೆ ಕೆಳಗಡೆ ತೋರಿಸ್ತೀನಿ ಸರ್ ಅದೇನಂತ. ಅದನ್ನ ಬೆಳಿಗ್ಗೆ ಟೈಮ್ ಹಾಕ್ತಿವಿ. ಮತ್ತೆ ಬೆಳಿಗ್ಗೆ 7:00 ಹಾಕ್ತಿವಿ ಸರ್ ಅದು. ಮತ್ತೆ ಉಬ್ಲ 10 ಗಂಟೆಗೆ ಹಾಕ್ತೀನಿ. ಉಬ್ಲ ಹಾಕಿದ ತಕ್ಷಣ ಮತ್ತೆ ಮಧ್ಯಾಹ್ನ ಬರ್ತೀನಿ. ಮಧ್ಯಾಹ್ನ ಬಂದು ನೋಡ್ತೀನಿ, ಖಾಲಿ ಆಗಿದ್ರೆ ಮತ್ತೆ 2 ಗಂಟೆ ಹಾಕ್ತೀನಿ. 2 ಗಂಟೆ ಹಾಕಿದ್ರೆ ಮತ್ತೆ ಸಾಯಂಕಾಲ 6:30ಗೆ ಮತ್ತೆ ಅದೇ ಸೇಮ್ ಫುಡ್. ಮೆಕ್ಕೆಜೋಳ, ಹಿಂಡಿ, ಪೇಣಿ, ಬೂಸ, ಬಾಯ್ಲರ್ ಫುಡ್ ಅದೆಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ಸರ್. ಮತ್ತೆ ಸಾಯಂಕಾಲ ನೈಟ್ ಎಷ್ಟು ಗಂಟೆಗೆ ಹಾಕ್ತೀರಾ? ನೈಟ್ 9 ಗಂಟೆಗೆ ಹಂಗೆ ಹಾಕ್ತೀನಿ ಸರ್. ಓವರ್ ಆಲ್ ದಿನಕ್ಕೆ ಎಷ್ಟು ಟೈಮ್ ಫುಡ್ ಹಾಕ್ತೀರಾ ಸರ್? ದಿವಸಕ್ಕೆ 3 ಟೈಮು 2 ಟೈಮ್ ಫುಡ್ ಹಾಕ್ತೀನಿ ಸರ್. 3 ಟೈಮ್ ಒಟ್ಟು ಮತ್ತೆ ರಾಗಿ ಹುಲ್ಲು ಹಾಕ್ತೀನಿ. ಶೇಂಗಾ ಒಟ್ಟು, ರಾಗಿ ಹುಲ್ಲು. ಈಗ ನೋಡಿ, ನಾನು ಬೆಳಿಗ್ಗೆ ಎದ್ದೊಳೋದು ಕರೆಕ್ಟ್ 6:30-7 ಗಂಟೆ ಎದ್ದೊಳ್ತೀನಿ ಸರ್. 7 ಗಂಟೆಗೆ ಎದ್ದೊಳ್ತೀನಿ, ಇಲ್ಲಿ ಬರ್ತೀನಿ. 7:00 ನಾನು ಮೆಕ್ಕೆಜೋಳ ಹಾಕ್ಬಿಡ್ತೀನಿ. ಮತ್ತೆ ಹೋಗ್ತೀನಿ, ಬ್ರಷ್ ಗೀಶ್ ಮಾಡ್ಕೊಂಡು ಟಿಫನ್ ಮಾಡೋದ್ರಲ್ಲಿ 9:30 ಆಗಿರ್ತತೆ. ಮತ್ತೆ 9:30ಗೆ ಬರ್ತೀನಿ, ಮತ್ತೆ ಉಬ್ಳೆಲ್ಲ ಹಾಕ್ತೀನಿ, ಮತ್ತೆ ಹೋಗ್ತೀನಿ, ಮತ್ತೆ ಊಟ ಮಾಡ್ತೀನಿ. 1 ಗಂಟೆ ಊಟ ಮಾಡ್ತೀನಿ, ಮತ್ತೆ ಬರ್ತೀನಿ, ಮತ್ತೆ ಉಬ್ಳು ಹಾಕ್ತೀನಿ, ಮತ್ತೆ ಹೋಗ್ತೀನಿ. ಸಾಯಂಕಾಲ ಟೀಗೆ ಏನಾನ ಇರುತ್ತಲ್ಲ ರೆಸ್ಟ್ ಮಾಡ್ಕೊಂಡು ಮತ್ತೆ ಬರ್ತೀನಿ. ಮತ್ತೆ 6:30ಗೆ ಅದೇ ನಾನು ಹೇಳಿದ್ನಲ್ಲ ಬೆಳಿಗ್ಗೆ ಫುಡ್. ನಾನು ಏನಂದ್ರೆ ಇದೇ ಟೈಮಿಂಗ್ ಕಾಣೋದು ಒಂದು ನೆಮ್ಮದಿ ಜೀವನಕ್ಕೋಸ್ಕರ. ಒಳ್ಳೆ ಒಂದು ಲೈಫ್ ಚೆನ್ನಾಗಿ ನಾನು ಕರೆಕ್ಟ್ ನನಗೆ ಇದು ನನ್ನ ಟೈಮ್ ಟೇಬಲ್ ಯಾವ ತರ ಮಾಡ್ಕೊಂಡಿದ್ದೀನಿ ಅಂದ್ರೆ, ನಾನು ಫ್ರೀ ಇರ್ತೀನಲ್ಲ ಅವಾಗ ನಾನು ಟೈಮ್ ಟೇಬಲ್ ಮಾಡ್ಕೊಂಡಿರೋದು. ಇನ್ನು ನಾನು ಊಟ ಟೈಮಲ್ಲಿ ನಾನು ಮರಿಗಳು ಹಾಕ್ಬೇಕಂದ್ರೆ ಆಗೋದಿಲ್ಲ ಸರ್. ಅದಕ್ಕೆ ನಾನು ಕರೆಕ್ಟ್ ಯಾವ ಟೈಮಲ್ಲಿ ಹಾಕ್ಬೇಕು, ನನಗೆ ಯಾವ ಟೈಮಲ್ಲಿ ಫ್ರೀ ಇರುತ್ತೆ ಆ ಟೈಮಲ್ಲಿ ಹಾಕ್ಬಿಟ್ರೆ ನಮಗೆ ಸಮಸ್ಯೆ ಇರಲ್ಲ. ಈಗ ನೋಡಿ, ನೀವು 10 ಗಂಟೆಗೆ ಬೆಳಿಗ್ಗೆ ಜಾಬಿಗೆ ಹೋಗ್ಬೇಕು. ನೀವು 10 ಗಂಟೆ ಉಬ್ಳ ಹಾಕಿದ್ರೆ ನೀವು ಜಾಬಿಗೆ ಹೋಗ್ತೀರಾ, ಉಬ್ಳ ಹಾಕ್ತೀರಾ. ಅದೇ ನೀವು 9 ಗಂಟೆ ಉಬ್ಳ ಹಾಕ್ಬಿಟ್ರೆ ನೀವು ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ನೀವು ಆರಾಮ ಹೋಗ್ಬೋದು ಜಾಬಿಗೆ, ಎಲ್ಲ ಬೇರೆ ಕಡೆ ಕೆಲಸಕ್ಕೆ. ಹಾಗಾಗಿ ನಿಮಗೆ ಹೆಂಗ್ ಅನುಕೂಲ ಇರುತ್ತೆ ಆ ಟೈಮಲ್ಲಿ ಮಾತ್ರ ನೀವು ಮಾಡ್ಕೊಂಡ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಈಗ ಕೆಲವೊಬ್ರು ಹೇಳ್ತಾರೆ ಕುರಿ ಸಾಕೋದು ಲಾಸು, ನಾನೊಂದು 50 ಕುರಿ ತಂದ್ಬಿಟ್ಟೆ ಲಾಸ್ ಆಗೋಗ್ಬಿಡ್ತು ಅಂತಾರೆ. ಅದು ಯಾಕೆ ಬರುತ್ತೆ? ಇಲ್ಲ ಸರ್,
ಲಾಸ್ ಅನ್ನೋದು ಅವ್ರಿಗೆ ಪ್ರಾಪರ್ ಆಗಿ ನಾಲೆಡ್ಜ್ ಇರಲ್ಲ ಸರ್ ಅಷ್ಟೇ. ಅದು ಮತ್ತೆ ಮೆಡಿಸಿನ್ ಅಲ್ಲಿ ಸ್ವಲ್ಪ ಎಡುತ್ತಾರೆ. ಮತ್ತೆ ಎಷ್ಟು ಹಾಕ್ಬೇಕು, ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅದೊಂದು ಗೊತ್ತಿರಲ್ಲ, ಯಾವ ಟೈಮಲ್ಲಿ ಹಾಕ್ಬೇಕು ಅಂತ ಕೂಡ ಗೊತ್ತಿರಲ್ಲ. ಸುಮ್ನೆ ಏನಪ್ಪ ಬಂದೆ ಉಬ್ಲ ಹಾಕ್ದೆ ಹೋಗ್ದೆ ಆತರ ಆಗುತ್ತೆ. ಮತ್ತೆ ಮರಿಗಳಿಗೆ ಈಗ ಅಂತವ್ರು ಮೇಂಟೆನೆನ್ಸ್ ಯಾವ ತರ ಮಾಡ್ಬೇಕು ಸರ್? ಅಂತವ್ರು ಏನಿಲ್ಲ ಸರ್, ಈಗ ನೋಡಿ ಬೇರೆ ಕಡೆ ಯಾರಾದ್ರೂ ಸಕ್ಸಸ್ ಇರೋ ಫಾರ್ಮಿಗೆ ಈಗ ನಿಮ್ಗೆ ತಗೊಳ್ಳಿ ಸರ್, ಈಗ 1.5 ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ. ಸೊ ಸಕ್ಸಸ್ ಆಗ್ಬೇಕು ಅಂದ್ರೆ ಯಾವ ತರ ವರ್ಕ್ ಮಾಡ್ಬೇಕು ಇಲ್ಲಿ? ಕುರಿ ಆಗಿರ್ಬೋದು, ಟಗರ್ ಆಗಿರ್ಬೋದು ಅಂತ ಸಾಕಿದವರು ಯಾವ ತರ ವರ್ಕ್ ಮಾಡ್ಕೋಬೇಕು ಇಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಒಂದು 7-8 ಫಾರ್ಮಿಗೆ ಅಡ್ಡಾಡ್ಬೇಕು ಸರ್. ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ತಗೋಬೇಕು. ಅವ್ರು ಯಾವ ಟೈಮಲ್ಲಿ ಫುಡ್ ಹಾಕ್ತಾರೆ, ಏನು ಹಾಕ್ತಾರೆ, ಎಷ್ಟು ಪ್ರಮಾಣದಲ್ಲಿ ಹಾಕ್ತಾರೆ, ಎಷ್ಟು ಪುಟ್ಟಿ ಉಬ್ಲ ಹಾಕ್ತಾರೆ, ಅದನ್ನೆಲ್ಲ ತಿಳ್ಕೊಂಡ್ರೆ ಅವರಿಗೂ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ. ಯಾವ ಟೈಮಲ್ಲಿ ಹಾಕಿದ್ರೆ ನನಗೆ ಇದಾಗುತ್ತೆ, ಮತ್ತೆ ಎಷ್ಟು ದಿವಸದೊಳಗಡೆ ನಾನು ವ್ಯಾಕ್ಸಿನ್ ಮಾಡಬೇಕು, ಮತ್ತೆ ಡಿವಾರ್ಮಿಂಗ್ ಮಾಡಬೇಕು, ಅದೊಂದು ನಾಲೆಡ್ಜ್ ಇರ್ಬೇಕು. ಈಗ ವ್ಯಾಕ್ಸಿನ್ ಎಷ್ಟು ದಿನ ಸರ್ ನಾನು ತಂದು ಒಂದು ವಾರದ ಒಳಗಡೆನೆ ನಾನು ಡಿವಾರ್ಮಿಂಗ್ ಮಾಡ್ತೀನಿ ಸರ್. ಫಸ್ಟ್ ಮಾಡಿದ ನಂತರ 1-2 ದಿವಸ ಆದ್ಮೇಲೆ ಇಟಿ ಮಾಡಿಸ್ತೀನಿ. ಇಟಿ ಆದ್ಮೇಲೆ ಮತ್ತೆ 21 ಡೇಸ್ಗೆ PPR ಮಾಡಿಸ್ತೀನಿ. ಮತ್ತೆ ನೆಕ್ಸ್ಟ್ ಇನ್ನ 21 ಡೇಸ್ಗೆ ಈಗ ಮರಿಗಳು ಹುಷಾರಿಲ್ಲ ಅನ್ನೋದು ನಿಮ್ಗೆ ಯಾವ ತರ ಗೊತ್ತಾಗುತ್ತೆ ಸರ್? ಅದು ಮರಿಗಳು ಹುಷಾರಿಲ್ಲ ಅಂದ್ರೆ ಆಟೋಮೆಟಿಕ್ ಅವು ಸಪರೇಟ್ ಆಗ್ಬಿಡ್ತಾವೆ ಸರ್. ಮರಿಗಳು ಸಪರೇಟ್ ಆಗಿ ಹೌದು ಮೇಯಲ್ಲ, ಮರಿಗಳು ಸಪರೇಟ್ ಡಲ್ ಅಲ್ಲಿ ಇರ್ತವೆ, ಇಲ್ಲಾಂದ್ರೆ ಕುತ್ಕೊಂಡ್ಬಿಡ್ತಾವೆ, ಸೈಡ್ ಅಲ್ಲಿ ಕುತ್ಕೊಂಡ್ಬಿಡ್ತಾವೆ. ಈ ಮೆಡಿಸಿನ್ ಯಾವ ತರ ಮಾಡ್ತೀರಾ ಸರ್ ನೀವು? ಸರ್ ಮೆಡಿಸಿನ್ ಏನಿಲ್ಲ, ನೀವೇ ಮಾಡ್ತೀರಾ ಅಥವಾ ಬೇರೆಯವ್ರನ್ನ ಯಾರು? ಸರ್ ನಾನೇ ಮಾಡ್ತೀನಿ. ಮೆಡಿಸಿನ್ ಎಲ್ಲ ನಿಮ್ದೇ ಮಾಡ್ತೀನಿ. ನನಗೆ ಸಪೋಸ್ ನನಗೆ ಗೊತ್ತಿಲ್ಲ ಅಂದ್ರೆ ನಮ್ದು ಬಳ್ಳಾರಿಯಲ್ಲಿ ವಸಂತ್ ಸರ್ ಅಂತ ಇದ್ದಾರೆ, ಸಾರಿ ಫೋನ್ ಮಾಡ್ಬಿಡ್ತೀನಿ. ಸಪೋಸ್ ನಾನು ಏನಾನ ಈ ಮರಿ ಹುಷಾರಿಲ್ಲ, ನಾನು ವಿಡಿಯೋ ಮಾಡ್ಕೊಂತೀನಿ, ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ವಿಡಿಯೋ ಮಾಡ್ಕೊಂತೀನಿ. ಆ ವಿಡಿಯೋನ ನಾನು ಸಾರಿ ಕಳಿಸ್ತೀನಿ. ಸರ್ ನನ್ನ ಮರಿಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ, ನಾನು ಏನ್ ಹಾಕ್ಬೇಕು ಅಂತ ಹೇಳ್ತೀನಿ ಅವರಿಗೆ. ಅವ್ರು ಏನಿದೆ ಮೆಡಿಸಿನ್ ಏನಿದೆ ಅವ್ರು ವಾಟ್ಸಪ್ ಅಲ್ಲಿ ಮಾಡ್ತಾರೆ, ಟೈಪ್ ಮಾಡಿ ಕಳಿಸ್ತಾರೆ. ಅದನ್ನ ನಾನು ಏನಿದೆ ಮೆಡಿಕಲ್ ಅಲ್ಲಿ ಹೋಗಿ ನಾನು ಆ ಮೆಡಿಸಿನ್ ತರಿಸ್ಕೊಂಡು ಅದಕ್ಕೇನಿದೆ ನಾನು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಮಾಡ್ಬಿಡ್ತೀನಿ. ನಾನು ಇಂಜೆಕ್ಷನ್ ಮಾಡ್ತೀನಿ, ನಾನೇ ಎಲ್ಲ ಮಾಡ್ತೀನಿ. ಏನಪ್ಪ ನಾನು ತಿಳ್ಕೊಳ್ಳೋದು ಮಾತ್ರ ಸಾರ್ ಹತ್ರ ತಿಳ್ಕೊಂಡು, ಏನಾದ್ರೂ ನಿಮ್ಮ ಆಲೋಚನೆ ತಕ್ಕನಂಗೆ ಅದು ಬರ್ಲಿಲ್ಲ ಅಂದ್ರೆ ಮತ್ತೆ ಹೌದು, ನಾನು ಅದಕ್ಕೇನಿದೆ ಪ್ರಥಮ ಚಿಕಿತ್ಸೆ ನಾನು ಮಾಡ್ತಿರ್ತೀನಿ. ಬಟ್ ಸಪೋಸ್ ನನ್ನಿಂದ ಅದಕ್ಕೇನ ಅದು ಈಗ ನಾನು ನಾರ್ಮಲ್ ಇಂದ ಮಾಡ್ತಿರ್ತೀನಿ ಸರ್, ಅದೇನೋ ಆಗ್ಲಿಲ್ಲ ಮತ್ತೆ ನಾನು ಸಾರಿ ಕಳಿಸ್ತೀನಿ. ಸಾರಿ ಕಳಿಸಿದ್ರೆ ಮತ್ತೆ ಅದನ್ನ ಏನಿದೆ ಟ್ರೀಟ್ಮೆಂಟ್ ನಾನು ಮಾಡಿಸ್ತೀನಿ. ಈಗ ಓನ್ ಆಗಿ ಮಾಡ್ಕೊಂಡ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಸರ್. ಅದೇ ಸಾರಿಗೆ ಯಾರಾದ್ರೂ ಡಾಕ್ಟರ್ಗೆ, ವೆಟರ್ನರಿ ಡಾಕ್ಟರ್ ತಿಳ್ಕೊಂಡ್ರೆ ನಾವು ಮರಿಗಳು ಚೆನ್ನಾಗಿರುತ್ತೆ. ಈಗ ನೋಡಿ ನನ್ನ ಹತ್ರ ವಾಸಿ ಒಂದು ವಾರದಲ್ಲಿ ಆಗ್ತದೆ ಅಂದ್ರೆ ಅವ್ರ ಹತ್ರ ತಿಳ್ಕೊಂಡ್ರೆ 2 ದಿವಸದಲ್ಲಿ ವಾಸಿ ಆಗುತ್ತೆ. ಈಗ ನಾವೇ ಡಾಕ್ಟರ್ ಆಗೋದು ಬೇಡ ಅಂತ ಹೇಳ್ತೀವಿ ಸರ್. ಫಸ್ಟ್ ಪ್ರಿಫರೆನ್ಸ್ ಡಾಕ್ಟರ್ ಕೊಡಬೇಕು. ಹೌದು. ನಾವು ಏನೋ 100 ರೂಪಾಯಿ ಉಳಿಸಕ್ ಹೋಗಿ ಅವ್ರಿಗೆ ಫೀಸ್ ಕೊಡ್ಬೇಕಲ್ಲ, 100 ರೂಪಾಯಿ ಉಳಿಸಕ್ ಹೋಗಿ ಈಗ 7-8 ಸಾವಿರ ರೂಪಾಯಿ ಮಾಲ್ನ ನಾವು ಕಳ್ಕೊಂಡ್ಬಿಡ್ತೀವಲ್ಲ. ಹೌದು, ನಾವೇನೋ ಈಗ ಎಲ್ಲಿ ಕಳ್ಕೊಂಡ್ಮೇಲೆ ನಾವು ಎಡವಟ್ ಆಗುತ್ತೆ ಸರ್. ಸೊ ಸಾರಿ ಕೇಳ್ಬೇಕು, ಡಾಕ್ಟರ್ ಕೇಳ್ಬೇಕಾಯ್ತಲ್ಲ, ಅವ್ರನ್ನ ಕರ್ಸ್ಬೇಕಾಯ್ತಲ್ಲ, ಆತರ ಆಗ್ಬಿಡುತ್ತೆ. ಈಗ ಸ್ಟಾರ್ಟಿಂಗ್ ಯಾರಾದ್ರೂ ಕುರಿ ಸಾಕ್ಬೇಕು ಅಂದ್ರೆ ಇಂತಿಷ್ಟು ಮರಿಯಿಂದ ಸಾಕ್ಬೇಕು ಅಂತ ಒಂದು ಪ್ರಾಪರ್ ಐಡಿಯಾ ಏನಿದೆ ಸರ್? ಒಂದ್ 30 ಮರಿ ಸಾಕ್ಬೋದು ಸರ್, ಆರಾಮ್ಸೆ. 30 ಮರಿಯಿಂದ ಸ್ಟಾರ್ಟಿಂಗ್ 30 ಮರಿ ಸಾಕ್ಬೋದಾ? ನಾನು ಏನಕ್ಕಂದ್ರೆ ನಾನು ಕೂಡ 30 ಮರಿಯಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೆ. ಈಗ ಪ್ರೆಸೆಂಟ್ 107 ಸರ್. ಇನ್ನ ಜಾಸ್ತಿ ಹಾಕ್ಬೋದು, ನಾನು ಜಾಸ್ತಿ ಹಾಕಿದ್ರೆ ನೋಡೋ ಕೆಪಾಸಿಟಿ ನನಗಿದೆ. ಬಟ್ ನನ್ನ ಫಾರ್ಮಲ್ಲಿ ಇಡ್ಸೋದೇ ಅಷ್ಟು ಮರಿಗಳು. ಈಗ ನನ್ ಮ್ಯಾಕ್ಸಿಮಮ್ ಇಡ್ಸೋದೇ ಇಷ್ಟು. ಇದ್ರ ಮೇಲೆ ಹಾಕ್ಬಿಟ್ರೆ ಅವು ತಿನ್ನಕ್ಕೂ ಆಗೋದಿಲ್ಲ, ಕುತ್ಕೊಳ್ಳಕ್ಕೂ ಆಗೋದಿಲ್ಲ, ನಿಂತ್ಕೊಳ್ಳಕ್ಕೂ ಆಗೋದಿಲ್ಲ, ಆತರ ತೊಂದರೆ ಆಗ್ಬಿಡುತ್ತೆ. ಈ ಟೋಟಲ್ ಓವರ್ ಆಲ್ ಶೆಡ್ ಎಲ್ಲ ಎಷ್ಟು ಬಂತು ಸರ್ ಇದು? ಸರ್ ಇದಕ್ಕೆ 5 ಲಕ್ಷ ಆಗಿದೆ ಸರ್. ಟೋಟಲ್ ಓವರ್ ಆಲ್ ಶೆಡ್ ಎಲ್ಲ ಸೇರಿ ನಿಮ್ಗೆ 5 ಲಕ್ಷ ಆಗಿದೆಯಾ? 100 ಮರಿ ಸಾಕ್ಬೋದು. 100 ಮರಿ. ಈ ಕಡೆ ಒಂದು 3 ಟ್ರ್ಯಾಕ್ಟರಿ ಉಬ್ಲ ಸ್ಟಾಕ್ ಮಾಡ್ಕೋಬಹುದು. ಅಂದ್ರೆ ಉಬ್ಲಾದ್ರೂ ಸ್ಟಾಕ್ ಮಾಡ್ಕೋಬಹುದು. ಹೌದು, ಉಬ್ಲಾದ್ರೂ ಸ್ಟಾಕ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಏನಾದ್ರೂ ಸ್ಟಾಕ್ ಮಾಡ್ಕೋಬಹುದು. ಅಥವಾ ಮರಿಗಳನ್ನಾದ್ರೂ ಮರಿಗಳು ಏನಾನ ಸಪೋಸ್ ಜಾಸ್ತಿ ಆದ್ವು ಅಂದ್ರೆ ಪೇಷಂಟ್ ನೋಡಿ ಸರ್. ಈಗ ಮರಿ ಇದು ಪೇಷಂಟ್ ಮರಿ ಈಗ ನೋಡಿ, ಈಗ ನಾವು ಗುಂಪಲ್ಲಿ ತಗೊಂಡಿರ್ತೀವಲ್ಲ, ಈ ತರ ಕಾಮನ್. ಈಗ ನಾವು ನೋಡಕ್ಕಾಗಲ್ಲ ಪೇಷಂಟ್ ಆಗಿದೆ ಅಂತ. ಒಂದು 7-8 ಮರಿಗಳನ್ನ ಸಪೋಸ್ ಏನ ಕೆಮ್ತಿರ್ಬೇಕು, ಕೆಳಗಡೆ ಹಾಕಿ ಅದಕ್ಕೇನಿದೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಬಿಡ್ತೀವಿ. ಹಂಗ್ ಮಾಡ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ. ಈಗ ಒಂದು ಮರಿ ದಷ್ಟಪುಷ್ಟವಾಗಿ ಬರಬೇಕು ಅಂದ್ರೆ ಏನ್ ಐಡಿಯಾ ಮಾಡಬೇಕು ಅಥವಾ ಏನ್ ಫುಡ್ ಕೊಡಬೇಕು ಸರ್? ಮೇನು ಈ ಮರಿಗಳಿಗೆ ಅಂದ್ರೆ ಫೀಡಿಂಗ್ ಸರ್. ಮೇನು ನಾನು ಒಂದು ಟ್ಯಾಕ್ಟ್ರಿ ಹಾಕ್ಬಿಡ್ತೀನಿ ಅಂದ್ರೆ ಉಬ್ಲದಿಂದ ಏನ್ ಬರಲ್ಲ. ಮೇನ್ ಫೀಡಿಂಗ್ ಮೆಕ್ಕೆಜೋಳ, ಹಿಂಡಿ, ಪೇಣಿ, ಬೂಸ ಅದೆಲ್ಲ ಬಿದ್ರೇನೆ ಮರಿಗೆ
ಗ್ರೋತಿಂಗ್ ಬರಕ್ ಸಾಧ್ಯ ಸರ್. ನಾನು ಬರೀ ಮೆಕ್ಕೆಜೋಳ ರಾಗಿ ಒಟ್ಟು ಹಾಕಿ ನಾನು ಸಾಕ್ತೀನಿ ಅಂದ್ರೆ ಅದಾಗೋದಿಲ್ಲ. ಮೇನ್ ಅದು ಬಿರ್ಲೇಬೇಕು. ಆ ಫುಡ್ ಯಾವ ತರ ಜಿನ್ನಿಗೆ ಹಾಕ್ಸಿ ಕೊಡ್ಬೇಕಾ ಅಥವಾ ಅದೇ ಸರ್ ತರ ಅದು ಜಿನ್ನಿಂಗ್ ಹಾಕ್ಸಿದ್ರೆ ಅನುಕೂಲ ಸರ್. ಮರಿಗಳು ಸಣ್ಣ ಮರಿ ಇರ್ತಲ್ಲ, ಡೈಜೆಷನ್ ಮಾಡ್ಕೊಳಲ್ಲ ಇವು. ಈಗಂದ್ರೆ ಇವು ದೊಡ್ಡ ಆಗಿದಾವಲ್ಲ, ಡೈಜೆಷನ್ ಆರಾಮ್ಸೆ ಮಾಡ್ಕೊಂತಾರೆ, ಏನ್ ಪ್ರಾಬ್ಲಮ್ ಏನಾಗಿಲ್ಲ ಸರ್. ಒಂದು 20 days, 1 week, 1 month ಆದ್ರೂ ಹಾಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಈಗ ಜಿನಿಗೆ ಹಾಕ್ಸಿ ಕೊಟ್ಬಿಟ್ರೆ ಮರಿಗಳಿಗೂ ಸ್ಟಾರ್ಟಿಂಗ್ ಅಥವಾ ನೀರ್ ಹಾಕಿ ಕೊಡ್ಬೇಕಾ ಅಥವಾ ಕೊಟ್ಬಿಡ್ಬೋದಾ? ನೀರಲ್ಲಿ ಬೇಡ ಸರ್, ಹಂಗೆ ಡೈರೆಕ್ಟ್ ಹಂಗೆ ಕೊಟ್ಬಿಡ್ಬೋದಲ್ಲ, ಪ್ರಾಬ್ಲಮ್ ಏನಾಗಲ್ಲ. ಈಗ ಕೆಲವೊಬ್ರು ಸುಮ್ನೆ ಗಂಟ್ಲು ಕತ್ಕೊಳತ್ತೆ ಅಂತಾರೆ, ಏನು ಪ್ರಾಬ್ಲಮ್ ಆಗಲ್ಲ. ಈಗ ಮರಿದ್ ಅಷ್ಟು ಸ್ಪಷ್ಟವಾಗೈತೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಮರಿ ಈಗ ನಿಮ್ಮ ಫಾದರ್ ಹಿಂದ್ಗಡೆ ಏನೋ ಮುಟ್ಟಿ ಹಿಂಗೆ ನೋಡಿ ಏನು ಅಂತಂದ್ರು, ನನಗೆ ಅದು ಏನಂತ ಗೊತ್ತಾಗ್ಲಿಲ್ಲ. ಬನ್ನಿ ಸರ್, ಇಲ್ಲಿ ತೋರಿಸ್ತೀನಿ. ಈಗ ನಾರ್ಮಲ್ ಮರಿ ಸರ್ ಒಂದು ತೋರಿಸ್ತೀನಿ. ಇದು ನೋಡಿ ಸರ್, ಇದು ನಾರ್ಮಲ್ ಮರಿ, ಜಾಸ್ತಿ ಬೆಳೆದಿರಲ್ಲ. ಇಲ್ಲಿ ಮಾಂಸ, ಇದು ಮಾಂಸ ಇರುತ್ತಲ್ಲ ಸರ್, ಕಾಲ ಹತ್ರ ಮಾಂಸ ಇರಲ್ಲ, ಅದು ಮಾಂಸ ಬೆಳೆದಿರಲ್ಲ. ಅದೇ ಆ ಕಡೆ ಮರಿಗಳು ಬರುತ್ತೆ, ತೋರಿಸ್ತೀನಿ. ಅದು ಈ ಮರಿ ನೋಡಿ ಸರ್, ಈ ಮರಿ ನೋಡಿ, ಇಲ್ಲಿ ಮಾಂಸ ಆಲ್ರೆಡಿ ನೋಡಿ. ಈ ಮಾಂಸ ಇಲ್ಲಿ ವೈಟ್, ಈ ತರ ವೈಟ್ ಕಾಣಿಸ್ತಿದೆಯಲ್ಲ ಸರ್, ಈ ತರ ಬಂದಿದೆ ಅಂದ್ರೆ ಮರಿ ಸ್ವಲ್ಪ ಗಟ್ಟಿ ಇದೆ. ಮಟನ್ ಕೊಯ್ಬಹುದು, ಮಟನ್ ಮಾಡ್ಕೋಬಹುದು. ಈಗ ನೋಡಿ ಮಾಂಸ ಈ ತರ ಇಲ್ಲಿ ಗಟ್ಟಿಯಾಗಿ ಇಲ್ಲಿ ಮುಟ್ಟಿ ಸರ್, ಇಲ್ಲಿ ಮುಟ್ಟಿ, ಇಲ್ಲಿ ಸರ್ ಒಂದು ಮಾಂಸ ಕಾಣಿಸ್ತಿದೆ ನೋಡಿ, ಅದು ಬೆಳ್ತಿರ್ಬೇಕು. ಅದು ಬೆಳ್ತಿದ್ರೆ ಮರಿ ಬೆಳ್ತಿದೆ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ನೀವು ಅಲ್ಲಿ ಹಾಕಿರೋವೆಲ್ಲ ಚೆನ್ನಾಗಿ ದಷ್ಟಪುಷ್ಟವಾಗಿದೆ ಸರ್. 50 ಮರಿಗಳು, ನಾನು 100 ಮರಿ ಒಂದೇ ಲಾಟ್ ಸರ್, ಇದೆಲ್ಲ ಒಂದೇ ಲಾಟ್. ನಾನು ಅದರಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಈಗ ದೊಡ್ಡ ಮರಿಗಳು ಏನ್ ಮಾಡ್ತಾವ ಅಂದ್ರೆ ಸಣ್ಣ ಮರಿಗೆ ಸೈಡ್ ಸರಿಸಿ ಅವೇ ತಿನ್ಬಿಡ್ತಾವ ಜಾಸ್ತಿ. ಈಗ ಒಂದು ಕುರಿ ಎಷ್ಟು ಬರ್ಬೋದು ಸರ್? ಈಗ ಇದೆಲ್ಲ ಎಷ್ಟು ಬರ್ಬೋದು ಸರ್? ಇದು ಮರಿ ನಾರ್ಮಲ್ 30 ರಿಂದ 35 kg ಬರುತ್ತೆ ಸರ್. 30 ರಿಂದ 35 kg. ವೇಸ್ಟ್ ಎಲ್ಲ ಅಂದ್ರೆ ವೇಸ್ಟ್ ಎಲ್ಲ ತೆಗೆದು ಅಂದ್ರೆ ವೇಸ್ಟ್ ತೆಗೆದ್ರು ಕೂಡ ಒಂದು 15 kg ವೇಸ್ಟ್ ಬರುತ್ತೆ. 15 ಬರುತ್ತೆ. 15 ಅಂತೂ ಬಂದೇ ಬರುತ್ತೆ ಅಲ್ವಾ? ಅದ್ರೊಳಗಿರುತ್ತೆ, ಬಟ್ ಬಂದೇ ಬರುತ್ತೆ 15 kg ಅಂತ. ನಾವ್ ಯಾವಾಗ್ಲೂ ಜಾಸ್ತಿನೇ ಕೌಂಟ್ ಮಾಡ್ಕೋಬೇಕು, ಕಮ್ಮಿ ಮಾಡಂಗಿಲ್ಲ. ಈಗ 10 kg ವೇಸ್ಟ್ ಬರೋ ಬದಲು 12 kg ವೇಸ್ಟ್ ಬರುತ್ತೆ ಅಂತ ನಾವ್ ಅನ್ಕೋಬೇಕು, ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಈಗ ಯಾರಾದ್ರೂ ನಿಮ್ಮ ಹತ್ರ ಕುರಿ ಕೇಳಕ್ ಬಂದ್ರೆ ಅಥವಾ ಈ ಟಗರು ಕೇಳಕ್ ಬಂದ್ರೆ ಅವ್ರಿಗೆ ಏನ್ ರೇಟ್ ಕೊಡ್ತೀರಾ ಸರ್? ಸರ್ ಬರ್ಲಿ ಸರ್, ನೋಡ್ಲಿ ಅವ್ರು ಯಾವ ಮರಿ ಚಾಯ್ಸ್ ಮಾಡ್ತಾರೆ. ಈಗ ಅವ್ರಿಗೂ ಒಂದು ನಾಲೆಜ್ ಇದ್ದೇ ಇರುತ್ತೆ, ಬೇಸಿಕ್ ನಾಲೆಜ್ ಅಂತ ಇದ್ದೇ ಇರುತ್ತೆ ಸರ್. ಯಾರಿಗಾರ ಇರ್ಲಿ, ಅವ್ರು ನೋಡ್ಕೊಂತಾರೆ ಮರಿಗೆ. ನಾವೊಂದು ರೇಟ್ ಹೇಳ್ತೀವಿ, ಆ ರೇಟ್ ಅವ್ರಿಗೆ ಗಿಟ್ಟಿದ್ರೆ ತಗೊಂತಾರೆ. ಸಪೋಸ್ ಗಿಟ್ಟಿಲ್ಲ ಅಂದ್ರೆ ಈಗ ಒಂದು ಕುರಿ ಅಥವಾ ಈ ಒಂದು ಸಿಂಗಲ್ ಪೀಸ್ ತಗೊಂಡ್ರೆ ನಾವು ಕೆಜಿ ಲೆಕ್ಕದಲ್ಲೇ ಕೊಡ್ತೀವಿ ಸರ್. ಸಿಂಗಲ್ ಪೀಸ್ ತಗೊಂಡ್ರೆ ಕೆಜಿ ಲೆಕ್ಕದಲ್ಲಿ ನಮ್ ಕಡೆ ಎಲ್ಲ 400 ರೂಪಾಯಿ ನಡೀತಿದೆ ಸರ್ ಕೆಜಿ ಲೆಕ್ಕದಲ್ಲಿ. ಬಟ್ ನನ್ನ ಹತ್ರ ಆತರ ಇಲ್ಲ, ನಂದು ಹೋಲ್ಸೇಲ್ ರೇಟ್ ಸರ್. 350 ರೂಪಾಯಿ ಕೆಜಿ ಸರ್. ನಾನು 350 ರೂಪಾಯಿ ಕೆಜಿ. ಯಾರನ್ನ ಬರ್ಲಿ, ಎಲ್ಲಾದ್ರೂ ಬರ್ಲಿ, ಎಷ್ಟಾದ್ರೂ ಬರ್ಲಿ. ಈಗ ಅಂದಾಜು ಈಗ ಒಂದ್ ಯಾವ್ದೋ ಈ ಕುರಿದು ಒಂದು ರೇಟ್ ಅದೇ. ನೀವು ರಾಮದುರ್ಗದಲ್ಲಿ ಒಂದು ಫಾರ್ಮ್ ಇದೆ, ನೀವು ಎಲ್ಲಾದ್ರೂ ಫಾರ್ಮಿಗೆ ಹೋಗಿ 400 ರೂಪಾಯಿ ಮೇಲೇನೆ. ನಿಮ್ ಸೈಡ್ ಏನ ಇದ್ರೆ ನಿಮ್ ಸೈಡ್ ಅಲ್ಲಿ ಕೇಳಿ, 400 ರೂಪಾಯಿ ಮೇಲೇನೆ ಇರೋದು. ಬಟ್ ನಾನು 350. ಏನಕ್ಕಂದ್ರೆ ನಾನು ಜಾಸ್ತಿ ಲಾಭ ಬೇಡ ನನಗೇನಪ್ಪ, ಕಸ್ಟಮರ್ ಇನ್ನೊಂದ್ಸತಿ ಬರ್ಬೇಕು ನನ್ನ ಹತ್ರ. ಆ ತರಕ್ಕಾಗಿ ನಾವು ಕಮ್ಮಿಗೆ ನಮಗೇನಪ್ಪ ಸಾಕು, ನಮಗೆ ಜಾಸ್ತಿ ಲಾಭ ಬೇಡ. ಲಾಭ ಸಿಕ್ಕರೆ ಸಾಕು, ಜಾಸ್ತಿ ಲಾಭ ಬೇಡ, ಅತ್ಯಾಸೆ ಬೇಡ ಅಂತ. ಅತ್ಯಾಸೆ ಬೇಡ, ಲಾಭ ಎಷ್ಟು ಮಾಡ್ಕೊಂಡ್ಬಿಡೋಣ. ಹೌದು ಸರ್, ಹೌದು, ಜಾಸ್ತಿ ಲಾಭ ಬೇಡ ಅಂತ. ಹಂಗಾಗಿ ನೀವು ಯಾರೇ ಬಂದ್ರು ಸಹಿತ 350 ರೂಪಾಯಿ ಕೆಜಿ ಕೊಟ್ಬಿಡ್ತೀನಿ. ಈಗ ಇದು ನಮ್ಮ ಅಪ್ಪಾಜಿ ಒಂದೊಂದ್ಸತಿ ಒಪ್ಪಲ್ಲ, ಬಟ್ ನಮ್ಮ ಅಪ್ಪಾಜಿಗೆ ನಾನು ಒಪ್ಸ್ಕೊಂತೀನಿ. ಅಲ್ಲ, ಏನಕ್ಕಂದ್ರೆ ಒಂದ್ ಕಸ್ಟಮರ್ಗೆ ಈಗ ನೋಡಿ ಒಂದ್ ಕಮ್ಮಿ ರೇಟಿಗೆ ಕೊಟ್ಟಿದ್ದೀನಿ ಅಂದ್ರೆ, ಈಗ ಇನ್ನೊಂದ್ಸತಿ ನೀವು ಒಂದ್ 10 ಜನ ಕರ್ಕೊಂಡ್ ಬರ್ತೀರಾ. ಇಲ್ಲಿ ಫಾರ್ಮ್ ಇದೆ, ಇವ್ರಿಗೆ ಇಷ್ಟು ಕಮ್ಮಿ ಕೊಡ್ತಾರೆ, ತಗೊಳ್ಳೋಣ ಅಂತ ನೀವೊಂದು 10 ಜನ ರೆಫರ್ ಮಾಡ್ತೀರಾ. ಸಾಕಲ್ಲ ಸರ್ ಬಿಸ್ನೆಸ್ ಗೆ. ಈಗ ಬಿಸ್ನೆಸ್ ಅಂದ್ರೇನೆ ಲಿಂಕ್ ಇರ್ಬೇಕು, ಲಿಂಕ್ ಇದ್ರೇನೆ ಬಿಸ್ನೆಸ್ ಆಗೋದು. ಹಾಗಾಗಿ ನಾನು 350ಕ್ಕೆ ಕೊಟ್ಬಿಟ್ಟಿದ್ದೀನಿ ಸರ್. ಈಗ ನಾನು ಮುಂಚೆ ಎಲ್ಲ 360, 370 ಕೊಟ್ಟಿದ್ದೀನಿ ಸರ್. ಈಗ ಒಂದೂವರೆ ಸಿಂಗಲ್ ಕೇಳಿದ್ರು ಕೂಡ ನಾನು ಕೊಡ್ತೀನಿ ಸರ್, ಅದಕ್ಕೇನಿಲ್ಲ. ಕೆಲವೊಬ್ರು ಯಾವ್ದೇ ಫಾರ್ಮಿಗೆ ಹೋಗಿ ಸಿಂಗಲ್ ಕೇಳಿದ್ರೆ ಕೊಡಲ್ಲ, ನೀವು ಸಿಂಗಲ್ ಅಂತಾರೆ. ನಾವು ಸಿಂಗಲ್ ಇದ್ರು ಕೂಡ ಕೊಡ್ತೀವಿ ಸರ್, ಪ್ರಾಬ್ಲಮ್ ಏನಿಲ್ಲ. ಈಗ ಸಪೋಸ್ ನೀವು ಅವ್ರಿಗೆ ಏನಪ್ಪಾ ನನಗೆ ಜಾಸ್ತಿ ರೇಟ್ ಅಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಕೆಜಿ ಲೆಕ್ಕದಲ್ಲಿ ಮಾತಾಡೋಣ, ಅದಕ್ಕೇನಿಲ್ಲ, ತೊಂದ್ರೆ ಏನಿಲ್ಲ. ಈಗ ಸಪೋಸ್ ಬೇರೆ ಗೊತ್ತಿಲ್ಲಪ್ಪ, ನನಗೆ 0 ನಾಲೆಡ್ಜ್ ಐತೆ, ಈ ಮರಿ ಎಷ್ಟು ಈಗ ನನಗೆ ಈಗ ಒಂದು ಈ ಮರಿ ಮುಟ್ಟಿದ್ರಲ್ಲ, ಈ ಒಂದ್ ಮರಿ ಒಂದ್ 20 ರಿಂದ 25 ಕೆಜಿ ಬರುತ್ತೆ. 25 ಕೆಜಿ ಏನಿದೆ ಅದೇ ರೇಟನಾ? ಇಲ್ಲ ಸರ್, ಇದು ಓವರ್ ಆಲ್ ಏನ್ ರೇಟ್ ಇರುತ್ತೆ, ಅದು ಏನ್ ವೇಟ್ ಇರುತ್ತೆ ಅದೇ ರೇಟಿಗೆ. ಅದೇ ರೇಟ್. ಹೌದು. 35 ಕೆಜಿ ಮರಿ ಇದೆ ಅಂದ್ರೆ, 35 ಕೆಜಿ ಇದೆ ಅಂದ್ರೆ 35 ಇಂಟು 350 ರೂಪಾಯಿ ರೇಟ್ ಅಲ್ಲಿ ಕೊಟ್ಬಿಡೋದು. ನೀವು ಕೆಜಿ ಲೆಕ್ಕದಲ್ಲಿ ಕಮ್ಮಿ. ಈಗ ನೋಡಿ, ನಾನು 350 ಹೇಳಿದ್ದೇನಲ್ಲ, ಆ ರೇಟಲ್ಲಿ ತಗೊಂಡ್ರೇನೆ ಸ್ವಲ್ಪ ನೀವೊಂದು ಬಚಾವ್ ಆಗ್ತೀರಿ. ಇಲ್ಲಾಂದ್ರೆ 400 ರೂಪಾಯಿ, ನೀವು 400 ರೂಪಾಯಿ ಕೆಜಿ ತಗೊಂಡ್ರೆ ಅನುಕೂಲ ಆಗೋದಿಲ್ಲ.
ಈಗ ನೀವು ನಾನು ಹೇಳಿದ ರೇಟ್ ನೀವು ಮಾರ್ಕೆಟ್ ಅಲ್ಲಿ ಹೋದ್ರು ಕೂಡ ಅದೇ ರೇಟ್ ಅಲ್ಲೇ ಮರಿ ಇರೋದು ಅದು. ಅದಕ್ಕಿಂತ ಒಂದ್ 500 ರೂಪಾಯಿ ಕಮ್ಮಿನೇ ಇರುತ್ತಲ್ಲ. ಹಂಗಾಗಿ ನೀವು ಅದನ್ನ ಇದು ಕೊಟ್ಬಿಡ್ತೀರಾ. ಹೌದು ಹೌದು ಸರ್ ಹೌದು. ಮತ್ತೆ ಸರ್ ಮರಿಗಳನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಈಗ ಮರಿಗಳನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ಅವು ನಮ್ ಜೊತೆಗೆ ನೋಡಿ ಜಸ್ಟ್ ನಿಮ್ ಹತ್ರ ಮಾತಾಡ್ತಿದೀನಿ, ಎಷ್ಟು ಮರಿಗಳು ನನ್ನ ಹತ್ರ ಇದಾವಂತ ನೋಡಿ. ಯಾವ್ದಾದ್ರು ಮರಿ ಬೆದರಲ್ಲ, ಮರಿಗಳು ನೋಡಿ ಯಾವ ಮರಿ ಕೂಡ ಬೆದರಲ್ಲ. ನಾವ್ ಎಷ್ಟು ಪ್ರೀತಿಯಿಂದ ನೋಡ್ಕೊಂತೀವಿ ಅಷ್ಟು. ಈಗ ಅವು ನಮಗೆ ಪ್ರೀತಿ ತೋರ್ಸ್ಲಿ ಅಂದ್ರೂ ಕೂಡ ದುಡ್ಡಂತೂ ನಮಗೆ ಕೊಡುತ್ತೆ. ಈಗ ನಾನ್ ಮಾಡಿದ ಪ್ರಕಾರ 35 × 350. ಹೌದು. ಓಕೆನಾ? ಈಗ ನಮಗೆ ಆಗಿದ್ದು ಟೋಟಲ್ 12,500. ಹೌದು. ನೀವು ಅದೇ ಮರಿ ನೀವು ಅಲ್ಲಿ ತಗೊಂಡ್ರೆ ಈಗ ಅಲ್ಲಿ ಮರಿನೇ ನಾನು 600 ಸರ್. ಕೆಲವೊಂದ್ ಕಡೆ ಎಲ್ಲ 600 ಇದೆ, ಕೆಲವೊಂದ್ ಕಡೆ ಎಲ್ಲ 650 ಇದೆ. ಈಗ ಅವ್ರು ಏನಕ್ಕಂದ್ರೆ ಸಿಟಿ ಪರ್ಪಸ್ ಅಲ್ಲೇ ಜಾಸ್ತಿ ಇದು ಮಾಡೋದು, ಬೈ ಮಾಡೋದು. 600 × 21,000 ಆಯ್ತು. ಹೌದು. ಸೊ ಈಗ ನಿಮ್ಮ ಹತ್ರ ಬಂದ್ಬಿಟ್ರೆ ನೀವು ಇದಕ್ಕೆ ಏನ್ ರೇಟ್ ಇರುತ್ತೆ ಅದನ್ನ ಹಾಕಿ ಕೊಟ್ಬಿಡ್ತೀರಾ. 350 ರೂಪಾಯಿ ಹಾಕಿ ಕೊಟ್ಬಿಡ್ತೀರಾ. ಅಂದ್ರೆ ನೀವು 35 kg ಅಲ್ಲಿ ಮತ್ತೆ ಲೆಸ್ ಮಾಡ್ಬೇಕಾಗುತ್ತಲ್ಲ ಸರ್. ಹೌದು, ಅದು ವೇಸ್ಟೇಜ್. ಓಕೆ. ನಾವೆಷ್ಟು ಪ್ರೀತಿಯಿಂದ ನೋಡ್ಕೊಂತೀವಿ ಅಷ್ಟು ಒಳ್ಳೇದಾಗುತ್ತೆ ಅಂತ. ಸರ್ ಜಾಸ್ತಿ ಲಾಸ್ ನನಗೆ ನೀವು ನಿಮ್ ಕಡೆಯಿಂದ ಏನ್ ಹೇಳ್ತೀರಾ ಸರ್? ಸರ್ ಲಾಸ್ ಆಗೋದು ಎಲ್ಲಿ ಅಂದ್ರೆ ಅದೇ ನಾನು ಹೇಳಿದ್ನಲ್ಲ ಸರ್, ಪ್ರಾಪರ್ ಆಗಿ ಗೊತ್ತಿರಲ್ಲ, ಮತ್ತೆ ಫುಡ್ ಕರೆಕ್ಟ್ ಆಗಿ ಅವ್ರು ಕೊಟ್ಟಿರಲ್ಲ. ಈಗ ನೋಡ್ರಿ 55 ಗ್ರಾಮ್ ಅಂದ್ರೆ ಎಲ್ಲಿ ಆಗುತ್ತೆ ಮರಿಗಳಿಗೆ, ಹೌದಲ್ಲ? ಅಂದ್ರೆ ಫುಡ್ ಇಂದೆಲ್ಲ ಅವ್ರಿಗೆ ವ್ಯವಸ್ಥೆ ಕರೆಕ್ಟ್ ಆಗಿ ಫುಡ್ಡಿನ ವ್ಯವಸ್ಥೆ ಚೆನ್ನಾಗಿತ್ತು ಅಂದ್ರೆ ಇವೆಲ್ಲ ಚೆನ್ನಾಗಿರುತ್ತೆ ಅಂತ ನಂಗೆ ಅರ್ಥ. ಮತ್ತೆ ಮರಿಗಳನ್ನೆಲ್ಲ ಚೆನ್ನಾಗಿ ಪ್ರೀತಿ ಒಳ್ಳೆ ಲಾಭ ತಗೋಬೇಕಪ್ಪ ನಾನು, ಈ ತರ ಮೇಂಟೆನೆನ್ಸ್ ಮಾಡ್ಬೇಕು ಅಂದ್ರೆ ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು, ಯಾವ ತರ ಲಾಭ ತಗೋಬಹುದು ನಾವು? ಸರ್ ಏನಿಲ್ಲ, ಫೀಡಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗುತ್ತೆ ಅಷ್ಟೇ. ಈಗ ಒಂದು ಕುರಿಗೆ ಎಷ್ಟು ಫೀಡಿಂಗ್ ಕೊಡ್ಬೋದು ಸರ್? ಸರ್ ನಾನು ಈಗ ಪ್ರೆಸೆಂಟ್ ಈಗ ಮರಿಗಳು ಆ ಕಡೆ ಮರಿಗಳಿಗೆ ಒಂದ್ ಹೊಪ್ಪತ್ತಿಗೆ ನಾನು ಏನಿಲ್ಲ 350 ಗ್ರಾಮ್ ಕೊಡ್ತೀನಿ ಸರ್. ಒಂದ್ ಟೈಮಿಗೆ ಒಂದ್ ಮರಿಗೆ ಕೊಡ್ತೀನಿ ಸರ್. ಹತ್ತತ್ರ 700 ಗ್ರಾಮ್ ಒಂದ್ ದಿವಸಕ್ಕೆ. ಅದು ಅದರಲ್ಲಿ ಒಂದು 150 ಗ್ರಾಮ್ ಅದು ಮೆಕ್ಕೆಜೋಳ ಬಿಟ್ಟು ಉಳ್ಕಿದೇನಿದೆ ಅದೊಂದು 150 ಗ್ರಾಮ್. ಅದೊಂದು ಓವರ್ ಆಲ್ ದಿನಕ್ಕೆ ಎಷ್ಟು, 2-3 kg ಆಗುತ್ತಾ ಸರ್? ಒಂದ್ ಮರಿ 750 ಗ್ರಾಮ್ ಆರಾಮ್ಸೆ ತಿಂತಾವ್ ಸರ್. ಹೌದಾ? ದಿನಕ್ಕೆ? ಹೌದು. ಇನ್ನ ಹೋದಂಗೆಲ್ಲ ಜಾಸ್ತಿನೇ ತಿನ್ನೋದು ಕಮ್ಮಿ. ಅಂದ್ರೆ 1.5 kg ಅಂತ ಆಗ್ಬೋದು, 1.5 ರಿಂದ 2 kg ಅಂತ ಆಗ್ಬೋದು ಒಂದ್ ಮರಿಗೆ ಫುಡ್. ಇಲ್ಲ ಸರ್, 700-800 ಗ್ರಾಮ್ ಆಗುತ್ತೆ ಸರ್ ಒಂದ್ ಮರಿಗೆ. ಒಂದ್ ದಿವಸದಲ್ಲಿ ಫುಡ್ 700 ರಿಂದ 800 ಗ್ರಾಮ್ ಆಗುತ್ತೆ. ಹೌದು, ಒಂದ್ ಮರಿ ತಿಂದ್ರೆ. ಓಕೆ. ಅದರಲ್ಲಿ ಇದು ಮೆಕ್ಕೆಜೋಳ ಬಂತು, ರಾಗಿನೂ ಬಂತು, ಈ ಹಿಂಡಿ, ಪೇಣಿ, ಬೂಸ ಮತ್ತೆ ಬಾಯ್ಲರ್ ಫುಡ್ ಅಂತ ಹೇಳಿದ್ನಲ್ಲ, ಅದು ಸ್ವಲ್ಪ ಕಮ್ಮಿ ಹಾಕ್ಬೇಕು ಸರ್. ಅದನ್ನ ಜಾಸ್ತಿ ಹಾಕಂಗಿಲ್ಲ. ಬಾಯ್ಲರ್ ಫುಡ್ ಅದ್ರಲ್ಲಿ ಮೆಡಿಸಿನ್. ಬಾಯ್ಲರ್ ಫುಡ್ ಅಂದ್ರೆ ಅದು ಯಾವ್ದು ಸರ್? ಕೋಳಿ ಹಾಕ್ತಾರಲ್ಲ ಸರ್. ಹೌದು, ಅದು ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಏನಾಗಂಗಿಲ್ಲ. ಏನು ಲಾಭ? ಗ್ರೋತಿಂಗ್ ಚೆನ್ನಾಗಿ ಬರುತ್ತೆ ಸರ್. ಮರಿ ಗ್ರೋತಿಂಗ್ ಚೆನ್ನಾಗಿ ಬರುತ್ತೆ. ಓಕೆ. ಅದ್ರಲ್ಲಿ ಪ್ರೋಟೀನ್ ಎಲ್ಲ ಇರುತ್ತಲ್ಲ ಸರ್, ಗ್ರೋತಿಂಗ್ ಚೆನ್ನಾಗಿ ಬರುತ್ತೆ. ಈ ಮರಿ ಎಷ್ಟು ಕೆಜಿ ಬರುತ್ತೆ, ಆ ಮರಿಗಳು ಎಷ್ಟು ಕೆಜಿ ಬರ್ತವೆ ಸರ್? ಅವು 35 kg ಬರುತ್ತೆ ಸರ್. 35 kg ಬರ್ತವೆ. 35 kg ಬರುತ್ತೆ. ಈ ಒಂದು 20 ರಿಂದ 25 kg ಆರಾಮ್ಸೆ ಬರುತ್ತೆ ಸರ್ ಮರಿಗಳು. ನಿಮ್ದೆಲ್ಲ ವ್ಯಾಪಾರ ಯಾವ ತರ ಸರ್? ಸರ್ ವ್ಯಾಪಾರ ನಾವು ಮಾರ್ಕೆಟಿಗೆ ಏನ್ ಹಾಕೊಂಡು ಹೋಗಲ್ಲ ಸರ್, ಎಲ್ಲ ಇಲ್ಲೇ ಬರ್ತಾರೆ. ಬರ್ತಾರೆ ಸರ್, ಒಂದ್ 4 ಜನ ಅವರೇ ಫೋನ್ ಮಾಡ್ತಾರೆ. ನಾವು ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೋಡಿ ಅವ್ರು ಬಂದಿದ್ರಲ್ಲ, ಅವರೇ ಫೋನ್ ಮಾಡಿ ಬಂದಿರೋದು, ನಾವಾಗೆ ಕರ್ದಿಲ್ಲ. ಏನಕ್ಕಂದ್ರೆ ಮರಿಗಳು ನಮ್ಮ ಚೆನ್ನಾಗಿದ್ರೆ ಅವರೇ ಹುಡ್ಕೊಂಡ್ ಬಂದು ಅವರೇ ತಗೊಂಡ್ ಹೋಗ್ತಾರೆ. ಹಾಗಾಗಿ ಮರಿಗಳನ್ನ ನಾವು ಚೆನ್ನಾಗಿ ಮೇಯಿಸ್ಬೇಕು. ಈಗ ಮರಿಗಳು ಚೆನ್ನಾಗಿದ್ರೆ ಅವರೇ ಬಂದು ತಗೊಂಡ್ ಹೋಗ್ತಾರೆ. ಈಗ ಈ ತರ ಮರಿ ಇದ್ರೆ ಯಾರು ತಗೊಂಡ್ ಹೋಗ್ತಾರೆ ಸರ್? ನೋಡಿ, ಈ ತರ ಮರಿ ಇದ್ರೆ ತಗೊಂಡ್ ಹೋಗಲ್ಲ. ಮರಿಗಳು ದಷ್ಟಪುಷ್ಟ ಇದ್ರೆ ಮರಿಗಳು ಅವರಿಗೆ ತೂಕ ಬೇಕು ಸರ್. ಅವರಿಗೆ ಈಗ ಸುಮ್ನೆ ನೋಡಕ್ ಚಂದ ಅವ್ರು ಮಟನ್ ಪರ್ಪಸ್ ನೋಡೋದೇ ಮಟನ್ ಇರ್ಬೇಕು ಅದ್ರಲ್ಲಿ. ಈಗ ನೋಡಕ್ ಚೆನ್ನಾಗ ಕೊಂಬಿದ್ರೆ ಅವು ನಡೀತಾವ. ಈಗ ಮಟನ್ ಪರ್ಪಸ್ ಈಗಂದ್ರೆ ಮಟನ್ ಇರ್ಲೇಬೇಕು. ಈ ಮಾರಾಟ ಮಾಡೋದು ಹಿಂಗೆ ಇದೇ ತಿಂಗಳು ಮಾರ್ಬೇಕು ಹಿಂಗೆ ಅಂತ ಇಲ್ಲ. ಯಾವಾಗ ಬೇಕಾದ್ರೂ ನೀವು ಕೊಡ್ತಿರ್ತೀರಾ? ಸೀಸನ್ ಎಲ್ಲ ಕೊಡ್ತಿರ್ತೀರಾ? ಓಕೆ. ಈಗ ಸೀಸನ್ ವೈಸ್ ನೋಡ್ರಿ, ಎಲ್ಲಿ ಎಡೌಟ್ ಮಾಡ್ತಂದ್ರೆ ಸೀಸನ್ ವೈಸ್ ಹಾಕೊಂಡ್ ಹೋಗ್ತಾರ, ಅಲ್ಲೇ ಎಡೌಟ್ ಆಗುತ್ತೆ. ಸೀಸನ್ ವೈಸ್ ಯಾವತ್ತಿಗೂ ಮಾಡಕ್ ಹೋಗ್ಬಾರ್ದು. ಮತ್ತೆ ನಾನು 9,000 ತಂದೆ 10,000 ಮರಿಗಳು ತಂದೆ ಮೇಯಿಸ್ತೀನಿ ಅಂದ್ರೆ ಆಗೋದಿಲ್ಲ. ರೇಂಜ್ ಅಲ್ಲಿ ತಗೊಂಡ್ಬರ್ಬೇಕು ಸರ್ ಮರಿಗಳು. ಈ ಮರಿಗಳು ಯಾವ ತರ ತಗೊಂಡ್ಬರ್ಬೇಕು ಸರ್? ಈಗ ಸರ್ ಮಾರ್ಕೆಟ್ ಅಲ್ಲಿ ಹೋಗ್ತೀವಿ, ಇಲ್ಲಾಂದ್ರೆ ಯಾರಾದ್ರೂ ರೈತರು ಇರ್ತಾರಲ್ಲ, ರೈತರ ಹತ್ರ ಕೂಡ ತಗೊಂಡ್ತೀವಿ. ಈಗ ಸ್ಟಾರ್ಟಿಂಗ್ ಅದೇ ಬಂದಿದ್ರಲ್ಲ ಸರ್, ಆತರ ದಳ್ಳಾಳ ಇರ್ತಾರಲ್ಲ, ಅವ್ರ ರೈತರ ಹತ್ರ ಮುಗ್ಸ್ಕೊಂಡಿರ್ತಾರ. ಅವ್ರು ನಮಗೆ ಫೋನ್ ಮಾಡ್ತಾರೆ, ಈ ತರ ಮರಿಗಳಿದಾವ, ಇಷ್ಟು ಮರಿಗಳಿದಾವ ಅಂತ.
ಅವಾಗ ನಾವು ನೋಡಿ ಅಲ್ಲಿ ಹೋಗಿ ನಮ್ಗೆ ಆ ರೇಟಲ್ಲಿ ನಮಗೆ ಬಂದ್ರೆ ಓಕೆ ಹಾಕೊಂಡ್ ಬಂದ್ಬಿಡ್ತೀವಿ. ಈಗ ಕೆಲವೊಬ್ರು ಮರಿಗಳನ್ನು ಹೋಲ್ಸೇಲ್ ಆಗಿ ಕೊಟ್ಬಿಡ್ತಾರೆ. ಅದ್ರ ಕೆಲವೊಂದಿಷ್ಟು ಅಂದ್ರೆ ಯಾವ ಸರ್ ನೋಡ್ರಿ, ಯಾವತ್ತಿಗೂ ತಗೊಳ್ಳೋದು ಯಾವ ತರ ತಗೋಬೇಕು ನಾವು? ಈಗ ಅಲ್ಲ, ಈಗ ನಾನು ನೋಡ್ರಿ ಯಾವತ್ತಿಗೂ ಹೋಲ್ಸೇಲ್ ಆಗಿ ಮಾರಕ್ ಹೋಗ್ಬಾರ್ದು ಸರ್. ಈಗ ನೋಡ್ರಿ ನನ್ನ ಹತ್ರ 100 ಮರಿಗಳಿದೆ ಅಂದ್ರೆ ಒಂದು ಪಾರ್ಟ್ ಮಾಡ್ಕೋಬೇಕು. ಒಂದ್ 50 ಮರಿ ಈ ಕಡೆ ಒಂದ್ 50 ಮರಿ. ಈಗ ನೋಡ್ರಿ ಅವೊಂದ್ ರೇಟ್ ಹೋದ್ರೆ ಇದ್ರಿಂದ ಅವು ಡೌನ್ ಆಗ್ಬಾರ್ದು ಸರ್ ರೇಟ್. ಇನ್ನೊಂದ್ ತಿಂಗಳು ಮೇಯಿಸಿದ್ರೆ ಬಂದ್ಬಿಡ್ತಾವ, ಅದೇ ರೇಂಜ್ ಅಲ್ಲೇ ಬಂದ್ಬಿಡ್ತಾವ. ಬಟ್ ಅವಕ್ ರೇಟ್ ಅಂತೂ ಇದ್ದೇ ಇರುತ್ತಲ್ಲ ಸರ್. ಹಾಗಾಗಿ ಯಾವತ್ತಿಗೂ ಕಂಬೈನ್ ಮಾಡಿ ಕೊಡಕ್ ಹೋಗ್ಬಾರ್ದು ಅಂತ ಹೇಳ್ತೀನಿ ನಾನು. ಸಪ್ರೇಟ್ ಮಾಡ್ರಿ. ನಿಮ್ಮ ಹತ್ರ ಒಂದ್ 50 ಮರಿ ಇತ್ತಂದ್ರೆ ಒಂದ್ 25 ಒಂದ್ ಬ್ಯಾಚ್ ಮಾಡ್ರಿ, ಒಂದ್ 25 ಒಂದ್ ಬ್ಯಾಚ್ ಮಾಡ್ರಿ. ಅವು ಒಂದ್ 10,000 ಹೋದ್ರೆ ಇದೊಂದು 8,900 ಆರಾಮ್ಸೆ ಹೋಗುತ್ತಲ್ಲ ಸರ್. ಇಲ್ಲಾಂದ್ರೆ ಓವರ್ ಆಗಿ ಎಷ್ಟು ಕೇಳ್ತಾರೆ? 8,000 ಕೇಳ್ತಾರೆ. ಓವರ್ ಆಗಿ ಕೇಳೋದು 8,000 ಕೇಳ್ತಾರೆ. ಅವಾಗ ನಮಗೆ ಲಾಸ್ ಆಗುತ್ತೆ. ಹೌದು, ಲಾಸ್ ಪಕ್ಕ ಆಗುತ್ತೆ. ಈಗ ನಿಮ್ದು ಇದು 3.5 ತಿಂಗಳು ಮರಿ ಅಲ್ಲ ಸರ್? ಈಗ ಸರ್ 2.5 ತಿಂಗಳು ಅಂದ್ರೆ 3 ತಿಂಗಳಿಗೆ ಮಾರ್ತೀರಾ ಅದನ್ನ? ಹೌದು, 3 ತಿಂಗಳಿಗೆ. ಒಂದ್ ಬ್ಯಾಚ್ ಅಂದ್ರೆ 3 ತಿಂಗಳು ಮರಿ. 3.5 ತಿಂಗಳು ಸರ್. ಓಕೆ, ಒಂದ್ ಬ್ಯಾಚ್ ಗೆ ನೀವು 100 ಸರ್ ನಾನ್ ಅನ್ಕೊಳ್ಳೋದು 3.5 ತಿಂಗಳು. ಬಟ್ ಅದ್ರೊಳಗೆ ಯಾರಾದ್ರೂ ಬಂದ್ರೆ ಕೊಟ್ಬಿಡೋದೆ. ನಮಗೆ ಇಷ್ಟು ಲಾಭ ಸಿಕ್ತಂದ್ರೆ ಓಕೆ ಕೊಟ್ಬಿಡೋದು, ಯಾವಾಗ ಕೊಟ್ಬಿಡ್ತೀವಿ ಸರ್. ನಾನು ಇಷ್ಟೇ ತಿಂಗಳು ಮೇಯಿಸ್ತೀನಿ, ನಾನು ಇಷ್ಟೇ ಮೇಯಿಸ್ತೀನಿ ಕೊಡೋದಿಲ್ಲ, ಆತರ ಇಲ್ಲ. ನಮಗೆ ಒಟ್ಟಿಗೆ ಲಾಭ ಸಿಕ್ತಾ ಕೊಟ್ಬಿಡ್ಬೇಕಷ್ಟೇ. ನಾನು ಇನ್ನು 6 ತಿಂಗಳು ಮೇಯಿಸ್ತೀನಿ, 7 ತಿಂಗಳು ಮೇಯಿಸ್ತೀನಿ ಅಂದ್ರೆ ಆಗೋದಿಲ್ಲ. ಲಾಭ ಬಂತ ಕೊಟ್ಬಿಡ್ಬೇಕಷ್ಟೇ. ಒಂದ್ ಬ್ಯಾಚ್ ಏನಂದ್ರು 3.5 ರಿಂದ 4 ತಿಂಗಳೊಳಗೆ ಮಾರ್ಕೊಂಡ್ಬಿಡ್ಬೇಕು. ಹೌದು, ಮಾಡ್ಕೋಬಹುದು. ಅದ್ರ ಮೇಲೆ ಮಾಡಿದ್ರೆ ಇಡ್ಸಲ್ಲ ಸರ್, ಮರಿಗಳು ಇಡ್ಸಲ್ಲ. ಮತ್ತೆ ಜಗಳ ಆಡ್ತವೆ, ಕೊಂಬೆಲ್ಲ. ಮತ್ತೆ ಕಟ್ಬೇಕಾಗ್ತದೆ. ಈಗ ನೋಡ್ರಿ, ಇದೇ ಫಾರ್ಮ್ ಅಲ್ಲಿ ನೀವು ಕಟ್ಟಿ ಮೇಯಿಸ್ತೀನಿ ಅಂದ್ರೆ ಒಂದ್ 40 ಕೂಡ ಮೇಯಿಸಕ್ಕಾಗಲ್ಲ. ಈ ಕಡೆ ಒಂದ್ 20, ಈ ಕಡೆ ಒಂದ್ 20. ಅದೇ ನೀವು ಇದ್ರಲ್ಲಿ ನೋಡ್ರಿ 50, 56, 60 ಮರಿಗಳು ಇದಾವೆ. ಹಾಗಾಗಿ ಕಟ್ಟಿದ್ರೆ ಸ್ವಲ್ಪ ಇದು ಏನಕ್ಕಂದ್ರೆ ನೀರ್ ಸಪ್ರೇಟ್ ಕುಡಿಸ್ಬೇಕು. ಈಗ ನೋಡಿ, ಅದು ಕಟ್ಟಿದ್ರೆ ಬಹಳ ಮೇಂಟೆನೆನ್ಸ್ ಆಗುತ್ತೆ ಸರ್. ಸ್ಟಾರ್ಟಿಂಗ್ ಅಲ್ಲಿ ನಮ್ದೊಂದು ಪ್ರಶ್ನೆ, ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಮನೇಲಿ ಯಾವ ತರ ಇತ್ತು ಸರ್ ರಿಯಾಕ್ಷನ್? ಈಗ ನಾನು ಇದನ್ನ ಮಾಡ್ತೀನಿ ಇಲ್ಲ ಸರ್, ನಮ್ ತಂದೆಯವ್ರು ಕೂಡ ಬಹಳ ಆಸೆ ಇದೆ. ಬನ್ನಿ ಕೆಳಗೆ. ನನಗೆ ಒಬ್ಬನಿಗೆಲ್ಲ ನಮ್ಮ ಮನೇಲಿ ಎಲ್ಲರಿಗೂ ಆಸೆ ಇದೆ, ಮಾಡ್ಬೇಕು, ಇದು ಮಾಡ್ಬೇಕಂತ. ಅದು ಬೇರೆ ನಮ್ಮ ಅಪ್ಪಾಜಿ ನನ್ನ ಮೇಲೆ ಬಹಳ ಇದು ಮಾಡ್ಕೊಂಡಿದ್ದಾರೆ ಸರ್. ಇವ್ನು ಮಾಡ್ತಾನೆ ಅನ್ನೋದು ಕಾನ್ಫಿಡೆಂಟ್ ನಮ್ಮ ಅಪ್ಪಾಜಿಗೆ ಇದೆ ಅಲ್ಲ. ಹಾಗಾಗಿ ನಾನು ಧೈರ್ಯ, ನಮ್ಮ ಅಪ್ಪಾಜಿ ಇರದೆ ಧೈರ್ಯ ಸರ್. ಸರ್ ನಮಸ್ತೆ ಸರ್. ಸ್ಟಾರ್ಟಿಂಗ್ ನಿಮ್ ಮಗ ಕುರಿ ಸಾಕ್ತೀನಿ ಅಂದ, ನಿಮ್ಗೆ ಏನ್ ಅನ್ಸುತ್ತೆ ಸರ್? ಈಗ ಒಬ್ಬ ತಂದೆಯಾಗಿ ಮಕ್ಕಳಿಗೆ ಏನ್ ಮಾಡ್ತಾರೆ ಅಂದ್ರೆ, ಏನಾದ್ರೂ ಉದ್ಯೋಗ, ಈಗ ಗೌರ್ಮೆಂಟ್ ಜಾಬ್ ಸಿಗೋದು ರೇರ್. ಓದ್ಬೇಕು, ಎಲ್ಲಿಗೆ ನಾಲೆಡ್ಜ್ ಪ್ರಕಾರ ಓದ್ಬೇಕು. ಈಗ ನಮ್ಮ ಮಗ, ನನ್ನ ಚಿಕ್ಕ ಕಿರಿಯ ಮಗ ಇನ್ನೊಬ್ಬನ MSc ಮಾಡ್ತಿದ್ದಾನೆ. ಇವನು IT ಮಾಡಿ ಡಿಗ್ರಿ ಮಾಡಿದ್ದಾನೆ. ಈಗ ಜಾಬ್ ಪರ್ಪಸ್ ಹೋಗೋದಂದ್ರೆ ತುಂಬಾ ಇದಾಗತ್ತೆ, ಅಂದ್ರೆ ಕಠಿಣ, ಶ್ರಮ ವಹಿಸ್ಬೇಕು, ಎಫಿಷಿಯೆಂಟ್ ಆಗಿರ್ಬೇಕು. ಬಿಟ್ಟು ಈ ಬಿಸ್ನೆಸ್ಸಿಗೆ ನಾನು ನಿಮ್ಮ ಕೆಲವು ಚಾನಲ್ಗಳೆಲ್ಲ ನೋಡ್ತಾ ಇದ್ದೆ. ನಾನು ಈ ಕುರಿ ಸಾಗಾಣಿಕೆಯಲ್ಲಿ ಒಂದ್ಸಲಿ ಮಾಡಿ ಮಕ್ಕಳಿಗೆ ಏನಾದ್ರೂ ಒಂದು ಉದ್ಯೋಗ ಸೃಷ್ಟಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಬಂಡವಾಳ ಹಾಕಿ, ನಾನು ಇವನಿಗೆ ಹಾಕ್ತಿರೋದು ಬಂಡವಾಳ ಏನು, ಇವನೇ ಸಾಲ ತೀರಿಸ್ಬೇಕು ನನಗೆ. ನಾನು ಮ್ಯಾನೇಜ್ ಅಂದ್ರೆ ಅಂದ್ರೆ ಈಗ ನೀವು ಸಾಲ ಮಾಡಿದಿರಾ, ಸಾಲ ಮಾಡಿ ಇವ್ರಿಗೆ ಕುರಿ ಮಾಡಿ ಕೊಟ್ಟಿದ್ದೀರಾ. ಏನಿದ್ರು ಲಾಭನ ನಷ್ಟನ ಅವ್ರಿಗೆ ಬಿಟ್ಟಿದ್ದು. ಲಾಭ ತೋರಿಸ್ಬೇಕು, ಡೈಲಿ ವೇಜಸ್ ನಂದು ಕೂಲಿ ಇಷ್ಟು ಬೀಳ್ತಾ ಇದೆ ಅಂತ ಹೇಳಿ ಅದನ್ನು ತೋರಿಸ್ಬಿಡಬೇಕು, ನಂದು ಬಂಡವಾಳ ನನಗೆ ಕೊಡ್ಬೇಕು. ಓಕೆ, ಈಗ ಒಂದು 50 ಕುರಿ ಕೊಡಿಸಿದ್ರ ಅಂದ್ರೆ 50 ಕುರಿದು ದುಡ್ಡು ನಿಮಗೆ ಕೊಡ್ಬೇಕು, ಲಾಭ ಅವ್ರು ಇಟ್ಕೋಬಹುದಾ? ಅಲ್ಲ, ಸೆಕೆಂಡ್ ನಾನು ಲಾಭ ನಾನು ಹೇಳ್ತಾರೆ ಲಾಭ ಬಂದ್ರೆ ಈಗ ಮನೆಗೆ ಏನ್ ಬರುತ್ತೆ ಖರ್ಚು ವೆಚ್ಚ ಎಲ್ಲ ಮನೆಗೆ ನಾನು ಜವಾಬ್ದಾರಿ ಅಷ್ಟೇ. ನಾನು ಇದಕ್ಕೆಲ್ಲ ಪರಿಪಾಲನೆ, ಪೋಷಣೆ ಮಾಡೋದು, ಆರೈಕೆ ಮಾಡೋದು, ಮರಿಗಳೆಲ್ಲ ಸಾಕೋದೆಲ್ಲ ಇವಂದೇ ಜವಾಬ್ದಾರಿ. ನಾನ್ ಬರ್ತೀನಿ ಬೆಳಿಗ್ಗೆ ಮಧ್ಯಾಹ್ನ, ನಾನು ಜೊತೆಗಿರ್ತೀನಿ. ಬಟ್ ನನ್ನಿಂದ ಇವನಿಗೆ ನೆಗ್ಲೆಕ್ಟ್ ಆಗಬಾರ್ದು. ಈಗ ನಮ್ ತಂದೆ ಇದಾರೆ, ನೋಡ್ಕೊಂಡು ಹೋಗ್ತಾರೆ, ಆ ಕಡೆ ಈ ಕಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಈಗ ನೋಡಿ ಸರ್, ನಮ್ಮ ಅಪ್ಪಾಜಿ ಇಲ್ಲಿ ಬರ್ತಾರೆ, ನೀರ್ ಖಾಲಿ ಆಗಿರ್ತೈತೆ. ನಾನೇ ಅನ್ಕೊಂಡಿರ್ತೀನಿ, ಬಿಡು ನಮ್ಮಪ್ಪ ನಾನು ಹಾಕ್ತಾನೇನೋ ಬಿಡು ಅಂತ ನಾನು ಹಂಗ ಅಂದ್ರೆ, ನಮ್ಮಪ್ಪ ಮಾಡ್ತಾನೆ ಬಿಡು, ಹಾಕಿರ್ತಾನೇನೋ ಅಂತ ಹಂಗೆ ಹೋಗಿರ್ತಾರೆ. ಆ ಟೈಮಲ್ಲಿ ನೆಗ್ಲೆಕ್ಟ್ ಆಗ್ಬಿಡುತ್ತೆ ಇಬ್ರಿಗೂ. ನಮ್ಮಪ್ಪ ಹಾಕಿದಾನಂತ ನಮ್ಮಪ್ಪ ನಾನ್ ಅನ್ಕೊಂತೀನಿ, ನನ್ ಮಗ ಹಾಕಿದಾನಂತ ನಮ್ಮ ಅಪ್ಪಾಜಿ ಅನ್ಕೊಂತಾರೆ. ಏನೇ ಇರ್ಲಿ, ಒಬ್ರೇ ಒಂದ್ ಕೈ ಇರ್ಬೇಕು. ಏನಂದ್ರೆ ಜಾಬ್ ಬಹಳಷ್ಟು ಸಿಗೋದ್ ಕಷ್ಟ. ಈ ದಂಧೆ ಮಾಡ್ಕೊತಿದ್ರೆ ಅವನೆಷ್ಟಾದ್ರೂ ದುಡ್ಕೋಬಹುದು. ಇವತ್ತು ನಾವು ಸ್ಟಾರ್ಟಿಂಗ್ ಮರಿ ಫಾರ್ಮ್ ಹಾಕ್ಬೇಕಾದ್ರೆ ಬರೀ 20 ಮರಿ ಹಾಕಿದ್ದೆ ನಾನು. 20 ಮರಿಯಿಂದ ಸೆಕೆಂಡ್ ಟೈಮ್ 30 ಮರಿ ಆಯ್ತು. ಥರ್ಡ್ ಸಲ ಹಾಕಿದಾಗ 45-50 ಮರಿ ಹಾಕಿದ್ದು. 4th ಟೈಮ್ ದಾಗ 50 ಮರಿ ಆಯ್ತು. 5th ಇದು ಸಿಸ್ಟೇ, 6ನೇ ಬ್ಯಾಚ್ 108 ಮರಿಗಳು ಹಾಕಿದ್ವಿ. ಅಂದ್ರೆ ಬರ್ತಾ ನಾವು ಈಗ 50 ಮರಿಗೂ ಅದೇ ದಿನಗಳು, ಅದೇ ಸಮಯ, ಅದೇ ಏನು ಸ್ವಲ್ಪ ನಾವು ಫೀಲ್ಡ್ ಜಾಸ್ತಿ ಆಗ್ಬೋದು ಅದ್ರಲ್ಲಿ. ಆದ್ರೆ ಅದೇ ಸಮಯ ಬೇಕಾ? 100 ಮರಿಗೆ ಹಾಕಿದ್ರೆ 10 ನಿಮಿಷದಲ್ಲಿ ಈಗ ನೀವು ನೋಡಿದ್ರೆ ಫುಡ್ ಹಾಕ್ಬಿಟ್ಟ. 50 ಮರಿಗೂ 10 ನಿಮಿಷ ಬೇಕಾಗತ್ತೆ ಅಷ್ಟೇ ಸರ್. ಈಗ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಮರಿಗಳು ಹಾಕೊಂಡ್ಬಿಟ್ಟು ನಾವು ಒಂದು 100 ರೂಪಾಯಿ ಹೆಚ್ಚಿಗೆ ತಗೋಬಹುದು. ಈಗ ಸ್ಟಾರ್ಟಿಂಗ್ ನನ್ನಂತ ಯುವಕರಿಗೆ ಆಗಿರ್ಬೋದು, ನಿಮ್ಮ ಮಗನಂತ ಯುವಕರಿಗೆ ಆಗಿರ್ಬೋದು, ಕುರಿ ಸಾಕ್ತೀನಿ ಅಥವಾ ಟಗರ್ ಸಾಕ್ತೀನಿ ಅನ್ನೋರಿಗೆ ನಿಮ್ದೊಂದು ಕಿವಿ ಮಾತು ಏನ್ ಹೇಳ್ತೀರಾ ಹಿರಿಯರಾಗಿ? ಖಂಡಿತ
ಮಕ್ಕಳಿಗೆ ಆ ಕೆಲಸ ಮಾಡ್ಕೊಡ್ರಿ. ಯಾವ್ದೇ ಒಂದು 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 ಅವ್ನು ಸ್ವಯಂ ಉದ್ಯೋಗ ಇರ್ಬೇಕು, ಅವ್ನು ಸ್ವತಂತ್ರ ಅವ್ನು ತನ್ನ ಕಾಲಲ್ಲಿ ಅವ್ನು ನಿಂತ್ಕೋಬೇಕು. ಅಂದ್ರೆ ಬೆಳಿಬೇಕಂತಂದ್ರೆ ಈಗ ಈ ರೀತಿ ಮಾಡಿದ್ರೆ ಯಾವ್ದನ್ನ ಒಂದು ಅವರಿಗೆ ಸ್ವಯಂ ಉದ್ಯೋಗವನ್ನು ಮಾಡಿದ್ರೆ ಅದಕ್ಕೆ ಒಂದು ಪರಿಪೂರ್ಣ ಅವನ ಮೇಲೆ ಇರ್ಲಿಕ್ಕೆ ಕಾರಣ ಆಗುತ್ತೆ. ಈಗ ಸುಮ್ನೆ ಮನೆಯಲ್ಲಿ ಕುಂತ್ಕೊಂಡ್ಬಿಟ್ಟು ಮಕ್ಕಳಿಗೆ ಎಲ್ಲೋ ಮೊಬೈಲ್ ನೋಡ್ಕೊಂಡ್ಬಿಟ್ಟು ಈಗೆಲ್ಲ ಈಗ ಇಂಟರ್ನೆಟ್ ಆನ್ಲೈನ್ ಅವು ಎಲ್ಲ ನೋಡ್ಕೊಂಡ್ಬಿಟ್ಟು ತಂದೆ ತಾಯಿ ಮನೆಯಲ್ಲಿ ಕುಂತ್ಕೊಂಡಾಗ ಏನ್ ಅನ್ಸುತ್ತೆ, ಇವ್ರು ಯಾವ್ದು ಕೆಲಸ ಮಾಡ್ಲಿಲ್ಲ, ಅದು ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ನಮಗ್ ಬೇಜಾರಾಗತ್ತೆ. ಆದ್ರೆ ಇವನ ಹತ್ರ ಮಾಡ್ಬೇಕು ಅನ್ಸುತ್ತೆ, ಇವನ ಹತ್ರ ಬಂಡವಾಳ ಇರೋದಿಲ್ಲ. ಯಾಕಂದ್ರೆ ನಿಮ್ಮ ಹತ್ರ ಬಂಡವಾಳ ಇರೋದಿಲ್ಲ. ನಾವು ತಂದೆ ತಾಯಿ ಆಗ್ಬಿಟ್ಟು ನಾವೇನ್ ಮಾಡ್ಬೇಕು, ಬಂಡವಾಳ ನಾವು ಅವರಿಗೆ ಹೂಡ್ಬೇಕು. ಮಕ್ಕಳಿಗೆ ಬಂಡವಾಳನ ಹೂಡ್ಬಿಟ್ಟು ಈ ಬಂಡವಾಳನ ನಮಗೆ ಇಷ್ಟು ತಿಂಗಳ ಇಷ್ಟು ವರ್ಷದಲ್ಲಿ ನೀನು ಸ್ವತಂತ್ರ ನಿನ್ ಕಾಲದಲ್ಲಿ ನಿನ್ ಜವಾಬ್ದಾರಿ ನಿಂತ್ಕೋಬೇಕು. ಇದು ನಮ್ಮ ತಂದೆ ತಾಯಿ ನಮ್ ಕರ್ತವ್ಯ, ನಾವು ಮಾಡ್ಬೇಕು. ಆಮೇಲೆ ಮಕ್ಕಳ ಮೇಲೆ ನಿಗಾ ವಹಿಸ್ಬೇಕು. ನಾವು ಬಂಡವಾಳ ಕೊಟ್ಬಿಟ್ಟಿದೀನಿ, ಆಯ್ತು ನಮ್ಮ ಮಗ ಮಾಡ್ತಾನೆ ಕೆಲಸ ಆಯ್ತು ಇದು ನಾಟ್ ನೆಸೆಸರಿ, ಇದು ಆಗೋದೇ ಇಲ್ಲ. ಇದು ಯಾಕಂತಂದ್ರೆ ನಮ್ ಬಂಡವಾಳ ಇದೆ ಬಿಡು, ನಾವು ತರ್ತಾನೆ ಬಂಡವಾಳ ಹಾಕ್ತಾನೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನೆಗ್ಲಿಸಮ್ ಆಗತ್ತೆ. ನಾವು ಅವನ ಬಗ್ಗೆ ನಿಗಾ ವಹಿಸ್ಬೇಕು. ಖಂಡಿತ ಇವನು ನನ್ನ ದೃಷ್ಟಿಯಲ್ಲಿ ಈ ಸಕ್ಸಸ್ ಆಗಿದ್ದಾನೆ, ಈ ಕೆಲಸದಿಂದ ಸಕ್ಸಸ್ ಆಗಿದ್ದಾನೆ. ಮುಂದೆ ನಿನ್ನ ದಿನಗಳಲ್ಲಿ ನನಗೂ ಆಸೆ ಇದೆ ಇನ್ನೊಂದು ಬೇರೆ ಸ್ವಲ್ಪ ಲೇಟೆಸ್ಟ್ ಆಗಿ ಫಾರ್ಮ್, ಅಂದ್ರೆ ವೀಕ್ಷಕರಿಗೆ ನಾನು ಇನ್ನೊಂದು ಆಯ್ತು ಸರ್, ನೀವು ಲೇಟೆಸ್ಟ್ ಫಾರ್ಮ್ ಮಾಡಿ, ನಂದು ಇದೆ ಈಗ ಈ ವಿಡಿಯೋ ಮಾಡ್ಕೊಂಡು ಹೋಗಿ ಮಾಡ್ತೀವಿ ಸರ್. ಲೇಟೆಸ್ಟ್ ಫಾರ್ಮ್ ಮಾಡಿದ್ಮೇಲೆ ಮತ್ತೆ ನಾನು ವಿಡಿಯೋ ಬಂದ್ ಮಾಡ್ತೀನಿ. ಬನ್ನಿ ನೀವು. ಈಗ ಬಂಡವಾಳ ಸರ್ಕಾರಿ ಜಾಬ್ ನಲ್ಲಿ ಆಮೇಲೆ ಸ್ವಯಂ ಉದ್ಯೋಗದಲ್ಲಿ ಒಂದು ವ್ಯತ್ಯಾಸ ಇದೆ. ಸರ್ಕಾರಿ ನೌಕರರಿಗೆ ಅವ್ರು ತಿಂಗಳವರಿಗೆ ವೇಟ್ ಮಾಡ್ಬೇಕಾಗತ್ತೆ, ಅವ್ರು ಸಾಲೋದಲ್ಲ. ಇದು ಇವ್ರಿಗೆ ಒಂದು 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರೆ ಸಾಕು, ಒಂದು ದಿನಕ್ಕೆ 45,000 ರಿಂದ 50,000 ರೂಪಾಯಿ ತಿಂಗಳಿಗೆ ದುಡಿಬಹುದು. ಅವ್ನು ಎಲ್ಲ ತಕೊಂಡ್ಬಿಟ್ಟು ದುಡಿಬಹುದು. ಅಂದ್ರೆ ಒಂದು ವರ್ಷ ಒಂದು ದಿನಕ್ಕೆ 1,000 ರೂಪಾಯಿ ಕೂಲಿ ಸಿಗ್ತಾ ಇದ್ರೆ ಗೌರ್ಮೆಂಟ್ ಆಫೀಸರ್ಸ್ 30,000 ರೂಪಾಯಿ ಬಂದೋಯ್ತು ತಿಂಗಳಿಗೆ. ಸಾಕಲ್ವಾ? ಅದು 50 ಮರಿಗೆ ಸರ್, ಇನ್ನ 50 ಮರಿ ಜಾಸ್ತಿ ಆಗ್ತಂಗಿಲ್ಲ, ಇನ್ನ ಜಾಸ್ತಿ ಪ್ರಾಫಿಟ್ ಸಿಗುತ್ತಲ್ಲ. ಈಗ ಸಾಕು, ನಮ್ಮ ತಕ್ಕಂತ ನಾವು ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಒಂದೇ ಸಲ ನಾನು ಹೆಚ್ಚಿಗೆ ಮೇಲ್ಮಟ್ಟದಲ್ಲಿ ಬೆಳಿತೀನಿ ಅಂತಂದ್ರೆ ಸಾಕು. ಈಗ ಓಕೆ, ಸ್ಟಾರ್ಟಿಂಗ್ ಯಾರೋ ಫಾರ್ಮ್ ಮಾಡೋದಾದ್ರೆ ಒಂದು 10 ಕುರಿ ತರಬಹುದು ಅಥವಾ ಒಂದು 5-6 ತರಬಹುದು ಸರ್. ಮ್ಯಾಕ್ಸಿಮಮ್ 30 ಮಟ್ಟ ನೀವು ತಗೊಂಡು ಅಲ್ಲ, ಈಗ ಒಂದ್ ಸ್ವಲ್ಪ ಅಮೌಂಟ್ ಏನೋ ನಮ್ ಕಡಿಮೆ ಐತಂದ್ರೆ ಅದ್ರ 5 ತಂದು ಮಾಡ್ಕೋಬಹುದು. ಈಗ ನೋಡ್ರಿ, ನಾನು ಈಗ 100 ಮರಿ ಸಾಕ್ತಿದ್ದೀನಿ ಸರ್. ನನಗೆ 200 ಮರಿ ಸಾಕೋದು ದೊಡ್ಡ ವಿಚಾರ ಅಲ್ಲ. ಅದೇ ನಾನು 200 ಮರಿ ಫಾರ್ಮ್ ನಾನು ಫಸ್ಟ್ ಗೆ ಮಾಡ್ಕೊಂಡಿದ್ರೆ ನನಗೆ ಎಡೌಟ್ ಆಗ್ತಿತ್ತು. ಹಾಗಾಗಿ ಏನೇ ಇರ್ಲಿ, ಸ್ವಲ್ಪ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡು ಏನನ್ನ ನೀವು ಸಕ್ಸಸ್ ಆಗ್ತಿರಂದ್ರೆ ಅದ್ರಲ್ಲಿ ನಿಮ್ಗೆ ಕಾನ್ಫಿಡೆಂಟ್ ಬಂತಂದ್ರೆ ನೀವು ದೊಡ್ಡ ಫಾರ್ಮಿಂಗ್ ಕೈ ಹಾಕ್ಬೋದು. ಚಿಕ್ಕದ್ರಿಂದ ದೊಡ್ಡದಾಗಿ ಹೋದ್ರೆ ಈಗ ನೋಡ್ರಿ, ನಮ್ಮ ಅಪ್ಪಾಜಿ ಹತ್ರ ಇನ್ನೊಂದು ಇದಕ್ಕಿಂತ 2 ಕಟ್ಸೋ ಕೆಪಾಸಿಟಿ ನಮ್ಮ ಅಪ್ಪಾಜಿಗೆ ಇದೆ. ಬಟ್ ಆತರ ಮಾಡ್ಲಿಲ್ಲ ಅವರು. ಫಸ್ಟ್ ನೋಡೋಣ, ಟ್ರೈ ಮಾಡೋಣ, ಏನ್ ಸಕ್ಸಸ್ ಆಗುತ್ತಾ ಫೇಲಿಯರ್ ಆಗುತ್ತೋ. ಹೌದು, ಆತರ ಯೋಚನೆ ಮಾಡಿನೇ ಇದು ಮಾಡಿದ್ ಸರ್. ಈಗ ಸಡನ್ಲಿ ಒಂದೇ ಸಲ i5 ಸೆಟ್ ತಗೊಂಡ್ಬಿಟ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್ ತಗೊಳ್ಳಿಕ್ಕೆ ಆಗೋದಿಲ್ಲ. ನೀವು ನೋಡಿದ್ರಲ್ಲ ಸರ್, ಅಲ್ಲಿ ರೋಡ್ ಸೈಡ್ ಅಲ್ಲಿ ಹಾಗೆ ಆಗೋದು. ಯಾವತ್ತಿಗೂ ಸಿಂಪಲ್ ಆಗಿ ಅದೇ ಅವರು ಒಂದು 50 ಮರಿದು 100 ಮರಿ ಫಾರ್ಮ್ ಮಾಡ್ಕೊಂಡಿದ್ರೆ ಅವರಿಗೆ ಅದು ಆ ಪರಿಸ್ಥಿತಿ ಬರ್ತದೆ. ಅವರಿಗೆ ಇದು ಕಿತ್ತು ಬೇರೆಯವರು ಕೊಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆಮೇಲೆ ಏನೇ ಆಗಲಿ ಫೀಲ್ಡ್ ವರ್ಕ್ ನಲ್ಲಿ ಇರಬೇಕು. ಅಂದ್ರೆ ಸ್ವತಂತ್ರ ಬೇರೆ ನಮ್ ಸ್ವತಃ ಜಮೀನ್ ಇದೆ, ಅದರಲ್ಲಿ ನಾವು ಬೆಳೆಸ್ಕೊತೀವಿ. ಈಗ ರಾಗಿ ಅದು ಬೆಳೆಸ್ಕೊಂತ ಸ್ಟಾರ್ಟ್ ಮಾಡ್ಕೊಂತೀವಿ. ಈಗ ನೋಡ್ರಿ, ಆ ಕಡೆ ಎಲ್ಲ ಮೆಕ್ಕೆಜೋಳ ಹಾಕಿದೀವಿ. ಈಗ ಶೇಂಗಾ ಅಲ್ಲ ಮೆಕ್ಕೆಜೋಳ. ಈ ಮೆಕ್ಕೆಜೋಳ ಮೆಕ್ಕೆಜೋಳದಿಂದ ನಾವು ಅದನ್ನ ಉಳಿಸ್ಕೊಂತೀವಿ. ಆ ಸಪ್ಪೆಗೆ ದನಗಳಿಗೆ, ಅದು ಎತ್ತುಗಳಿಗೆ, ಅದ್ರ ಮೆಕ್ಕೆಜೋಳ ಮರಿಗಳಿಗೆ. ಇದರಿಂದ ಸ್ವಲ್ಪ ನಮಗೆ ಉಳಿತಾಯ ಆಗತ್ತೆ. ಎಲ್ಲಕ್ಕೂ ಖರೀದಿ ಮಾಡಿ ತಂದು ಹಾಕ್ಬೇಕಂದ್ರೆ ಕಷ್ಟ ಅಲ್ಲ. ಈಗ ಲಾಭ ಸಿಗುತ್ತೆ ಸರ್, ಸಿಗೋದಿಲ್ಲ ಅಂತ ಹೇಳಲ್ಲ, ಬಟ್ ಸ್ವಲ್ಪ ಕಮ್ಮಿ. ಈಗ ನನಗೆ 100% ಲಾಭ ಸಿಗುತ್ತಂದ್ರೆ ಅವ್ರಿಗೆ ಒಂದು 60% 70% ಲಾಭ ಸಿಗುತ್ತೆ. ದಯವಿಟ್ಟು ಮಾಡಿ, ಯೂಸ್ ಎಲ್ಲ ಮುಂದೆ ಬರ್ಲಿ. ಸ್ವಯಂ ಉದ್ಯೋಗದಿಂದ ನನಗೆ ಅನ್ಸುತ್ತೆ ಅವ್ರು ಅದೇ ಬೆಟರ್. ಆದ್ರೆ ನಿಮ್ ಪ್ರಕಾರ ಹುಡುಗರು ಈ ಸರ್ಕಾರಿ ನೌಕರಿ ಅದಕ್ಕಿಂತ ಹೋಗೋಕಿನ್ನ ಸ್ವಯಂ ಉದ್ಯೋಗ ಮಾಡೋದು ಬೆಸ್ಟ್ ಅಂತೀರಾ? ಸಿಗಲ್ಲ ಸರ್. ಈಗ ಒಂದು ವರ್ಷಕ್ಕೆ B.Ed ಮಾಡ್ಕೊಂಡು ಬಂದಿರೋ ಹುಡುಗರು ಈಗ 25,000 ರಿಂದ 30,000 ರೂಪಾಯಿ, 30,000 ಹುಡುಗರು ಬರ್ತಾ ಇದ್ದಾರೆ ಒಂದು ಇಯರಿಗೆ. ಅಂದ್ರೆ 30,000 B.Ed ಮಾಡಿ ಬರೋ ಹುಡುಗರಿಗೆಲ್ಲ ಜಾಬ್ ಸಿಕ್ಕರೆ ಎಲ್ಲಿ ಆಗತ್ತ? ಜಾಬ್ ಸಿಗತ್ತ? ಅದರಲ್ಲಿ ಇಂಟೆಲಿಜೆಂಟ್ ಆಗಿರ್ಬೇಕು, ಅದರಲ್ಲಿ ಪರ್ಸೆಂಟೇಜ್, ಅದು ಇದು ಮೆರಿಟ್ ಅಂತ ಎಲ್ಲಕ್ಕಿಂತ ಓದ್ಬೇಕು. ಎಲ್ಲಿವರೆಗೂ ಜನರಲ್ ನಾಲೆಡ್ಜ್ ಇರಬೇಕು ಅವನಿಗೆ, ಅಲ್ಲಿ ಓದ್ಬೇಕು. ನಂತರ ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋದು. ಈಗ ಸರ್ಕಾರದಿಂದ ಸಾಕಷ್ಟು ಬೆನಿಫಿಟ್ಗಳು ಬರ್ತಾ ಇದಾವೆ. ಈಗ ನಮ್ಮ ಬೊಮ್ಮಘಟ್ಟ ಗ್ರಾಮ ಪಂಚಾಯತಿಯಲ್ಲಿ ನಮ್ದು ಒಂದು ಸ್ವಲ್ಪ ಮಾದರಿಯ ಒಂದು ಸೆಡ್ ನಿರ್ಮಾಣ ಮಾಡಿದ್ವಿ. ಸ್ವತಂತ್ರವಾಗಿ ಸ್ವಯಂ ಉದ್ಯೋಗದಲ್ಲಿ ತೊಡ್ಕೊಂಡಿದ್ದಾನೆ ಅಂತ ಹೇಳ್ಬೇಕು. ನನಗೆ ಖುಷಿ ಇರುತ್ತೆ. ದೊಡ್ಡ ಕಾಳು ಇರುತ್ತಲ್ಲ, ಅದನ್ನ ಇದು ಮಾಡಲ್ಲ, ಡೈಜೆಷನ್ ಮಾಡಲ್ಲ. ಹೌದು, ಡೈಜೆಷನ್ ಗೆ ತೊಂದರೆ ಆಗುತ್ತೆ. ಹಾಗಾಗಿ 50 ಕೇಳಿಗಿಂತ ನಾವು 20-30 ಕೇಳಿಲ್ಲ.
ಈಗ 35 ಕೆಜಿ ತೂಕ ಬರುತ್ತೆ ಯಾವ್ದಾನ ಒಂದ್ ಮರಿ ತಗೊಂಡ್ಬಿಟ್ಟು 50 ಮರಿ ಅಂದ್ರೆ ಅದ್ ಬಂಡವಾಳ ಅಲ್ಲೇ ಇರ್ತತ. ಅದು 1 ಮರಿದ್ ಬಂಡವಾಳ ಎಷ್ಟ್ ಇರ್ತತ ಅಲ್ಲೇ ಇರ್ತತ.